ಪ್ರಿಯ ವೀಕ್ಷಕರೇ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಸಮಸ್ತ ಕನ್ನಡ ಕುಲಕೋಟಿಗೂ ಸಮಸ್ತ ಭಾರತೀಯರಿಗೂ ಚಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2026 ಮಾರ್ಚ್ 19ನೇ ತಾರೀಕು ಭಾನುವಾರ ನಮ್ಮೆಲ್ಲರಿಗೂ ಅತಿ ಮುಖ್ಯ ದಿನ. ವಿಶ್ವಾವಸುನಾಮ ಸಂವತ್ಸರ ಮುಗಿದು ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವಾವಸು ನಾಮ ಸಂವತ್ಸರ ಬಹಳ ವಿಶ್ವಾಸಹೀನವಾಗಿತ್ತು ಅಂತ. ಯಾಕಂದರೆ ಜನಸಾಮಾನ್ಯರ ಕಷ್ಟಗಳು ಹೆಚ್ಚಾಯಿತು. ಎಲ್ಲಿ ಅಂದರೆ ಅಲ್ಲಿ ಬೆಂಕಿ ಅವಘಡಗಳು, ಪ್ರಪಂಚನೇ ಜ್ವಾಲಾಮಯ ಹಾಗೂ ಜಲಮಯ ಆಗಿಬಿಟ್ಟಿತ್ತು. ಯುದ್ಧಗಳು, ಕಿತ್ತಾಟಗಳು, ಬೆಂಕಿ ಅವಘಡಗಳು, ಹೀಗೆ ಅಧರ್ಮ ತಾರಕಕ್ಕೆ ಏರಿತ್ತು. ಪ್ರಕೃತಿ ತಾಣಗಳಲ್ಲಿ ಎಷ್ಟೋ ಮುಗ್ಧ ಜನರು ಜೀವ ಕಳ್ಕೊಂಡ್ರು. ಏನೇನೋ ಮನಸ್ಸಿಗೆ ಬಹಳ ನೋವು ಉಂಟು ಮಾಡೋ ಘಟನೆಗಳೆಲ್ಲ ನಾವು ನೋಡಿದ್ದೀವಿ. ಮೊದಲನೇದಾಗಿ ಈ 2026 ಪರಾಭವ ನಾಮ ಯುಗಾದಿ ಬಗ್ಗೆ ಪಂಚಾಂಗದ ಅಭಿಪ್ರಾಯ ನಿಮ್ಮ ಮುಂದೆ ಇಡ್ತೀನಿ. ನಾನು ಯಾವಾಗಲೂ ಫಾಲೋ ಮಾಡೋದು ಒಂಟಿಕೊಪ್ಪಲು ಪಂಚಾಂಗ. ನನ್ನ ಅಭಿಪ್ರಾಯದಲ್ಲಿ ಒಂಟಿಕೊಪ್ಪಲು ಪಂಚಾಂಗ ದಿ ಬೆಸ್ಟ್ ಪಂಚಾಂಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು 100-120 ವರ್ಷಗಳಿಂದನೂ ಅದು ನಡೀತಾ ಇದೆ. ಮೊದಲನೇದಾಗಿ ಪಂಚಾಂಗದಲ್ಲಿ ಪರಾಭವ ನಾಮ ಸಂವತ್ಸರದ ಬಗ್ಗೆ ಹೀಗೆ ತಿಳಿಸುತ್ತೆ. ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಶ್ಲೋಕ: ಪರಾಭವಾಬ್ಧೆ ರಾಜಾನಾಹ ಪ್ರಾಪ್ನುವಂತಿ ಪರಾಭವಂ ಅಮಯ ಕ್ಷುದ್ರ ಧಾನ್ಯಾನಿ ಪ್ರಬೋತಾನಿ ಸುವೃಷ್ಟಯ ಅಂತ ಬರುತ್ತೆ. ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಒಳ್ಳೆಯ ಮಳೆ ಉಂಟಾಗುತ್ತದೆ. ರೋಗ ಭಯ ಕೂಡ ಬಹಳ ಉಂಟು. ರೋಗಗಳು ಹೆಚ್ಚಾಗ್ತಾ ಬರುತ್ತೆ. ಇದರರ್ಥ ಈ ಪರಾಭವ ನಾಮ ಸಂವತ್ಸರದಲ್ಲಿ ರಾಜರು ಕಿತ್ತಾಡಿ ಒಬ್ಬರನ್ನೊಬ್ಬರು ಸೋಲ್ಸಕ್ಕೆ ಹೋಗಿ ಅವರೇ ಕೊನೆಗೆ ಸೋತು ಹೋಗ್ತಾರೆ ಅಂತ. ಅಂದರೆ ರಾಜರ ಮಧ್ಯ ಜಗಳಗಳು ಹೆಚ್ಚಾಗುತ್ತೆ ಅಂತ, ಹಾಗೆಯೇ ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ತಿಳಿಸುತ್ತೆ ಪಂಚಾಂಗ. ಇದು ಪಂಚಾಂಗದ ಪ್ರಕಾರ. ಸಾಧಾರಣವಾಗಿ ಪಂಚಾಂಗದಲ್ಲಿ ಹೇಳೋದು ಸತ್ಯ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಬಹಳ ಮುಖ್ಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. 2026 ಮೇ 25ನೇ ತಾರೀಕು ಗೋಚಾರದಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೇ 25ನೇ ತಾರೀಕು. ಕರ್ಕ ರಾಶಿಯಲ್ಲಿ ಗುರು 2027 ಜೂನ್ 17 ತಾರೀಕಿನವರೆಗೂ ಇರ್ತಾನೆ. ಹೀಗಾಗಿ ಯುಗಾದಿ ರಾಶಿ ಫಲಗಳು ಅಂತ ಮುಂದಕ್ಕೆ ನಾನು ಏನು ಹೇಳ್ತೀನಿ, 2026 ಮೇ ಸದ್ಯಕ್ಕೆ ಈ ವರ್ಷ ಅಂದರೆ ಮೇ 25ನೇ ತಾರೀಕಿನವರೆಗೂ ಮಾತ್ರ ಅನ್ವಯಿಸುತ್ತೆ. ಆ ನಂತರ ಗುರು ಗೋಚಾರದ ಎಫೆಕ್ಟ್ಸು ಟೇಕ್ ಓವರ್ ಅಂತ ಮಾಡುತ್ತೆ. ಅಂದರೆ ಯುಗಾದಿ ತಾರಾಬಲಗಳು ರಾಶಿಗಳಿಗೆ 2026 ಮೇ 25ನೇ ತಾರೀಕಿನವರೆಗೂ ಮಾತ್ರ. ಇನ್ನು ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಯುಗಾದಿಯ ಭವಿಷ್ಯ ನುಡಿಗಳು ಮುಂದಿನ ಯುಗಾದಿವರೆಗೂ ಅಂತ ಪಂಚಾಂಗದಿಂದ ನಾವು ತಿಳ್ಕೋಬೋದು. ಕಲಿಯುಗ ಶುರು ಆಗಿದ್ದು ಕ್ರಿಸ್ತಪೂರ್ವ 3102ರಲ್ಲಿ. ಅಲ್ಲಿಗೆ ದ್ವಾಪರ ಯುಗ ಮುಗಿದು ಕಲಿಯುಗದ ಪ್ರಾರಂಭ ಆಯಿತು. ನಾವೆಲ್ಲ ಹೇಗೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತೀವೋ ಹಾಗೆ ಕಲಿಯುಗದ ಹುಟ್ಟುಹಬ್ಬವನ್ನು ಖಂಡಿತವಾಗಿ ಆಚರಿಸಲೇಬೇಕು ವೀಕ್ಷಕರೇ. ಹೊಸ ಬಟ್ಟೆ, ಸಿಹಿ ತಿಂಡಿಗಳು, ಈ ರೀತಿ. ಆದರೆ ಈಗೇನಾಗಿದೆ ಅಂದರೆ ಹೊಸ ಸಿಂಥೆಟಿಕ್ ಬಟ್ಟೆಗಳು, ಚೈನೀಸು, ಕೊರಿಯನ್ನು, ಮೆಕ್ಸಿಕನ್ನು, ಜಾಪನೀಸು, ಸ್ಪ್ಯಾನಿಷ್ ಊಟಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಆರೋಗ್ಯವನ್ನು ಅಧ್ವಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹಾಗೆಯೇ ಈ ದಿನ ನಾವು ಕೆಲವು ಸಂಕಲ್ಪಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಪ್ರೀತಿ ಹಾಗೂ ವಿಶ್ವಾಸದಿಂದ ಬಾಳ್ತೀವಿ. ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ. ಬಾಯಲ್ಲಿ ಅಶುದ್ಧ ಮಾತುಗಳನ್ನು ಆಡೋದಿಲ್ಲ. ಮನಸ್ಸು ಹಾಗೂ ದೇಹವನ್ನು ಸ್ವಚ್ಛವಾಗಿ ಆರೋಗ್ಯವಾಗಿ ಇಟ್ಕೊಳ್ತೀವಿ ಅಂತ. ಹಾಗೆಯೇ ಮೋಸ, ವಂಚನೆ ಬಾಳಲ್ಲಿ ಬೇಡ. ಕಡೆಯದಾಗಿ ಹೊಟ್ಟೆ ಉರಿ, ದ್ವೇಷ ಹಾಗೂ ಇನ್ನೊಬ್ಬರನ್ನು ಹಾಳು ಮಾಡೋ ಪ್ರವೃತ್ತಿಗಳನ್ನು ತ್ಯಜಿಸ್ತೀವಿ ಅಂತ ನಾವು ಖಂಡಿತವಾಗಿ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಇದು ನಿಜವಾದ
ಯುಗಾದಿ ಸಂಕಲ್ಪ. ಹೊಟ್ಟೆ ಉರಿ, ದ್ವೇಷ ಹಾಗೂ ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ಯಾರು ಯೋಚನೆ ಮಾಡ್ತಾರೋ ಅವರ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಅಂಥವರು ಸಂಪೂರ್ಣವಾಗಿ ಹಾಳಾಗಿಬಿಡ್ತಾರೆ. ಇದು ಸತ್ಯವಾಗಿರುವಂಥ ಮಾತು. ಕೆಲವು ಗ್ರಂಥಗಳ ಪ್ರಕಾರ ಬ್ರಹ್ಮ ಸೃಷ್ಟಿಯನ್ನು ಈ ದಿನವೇ ಶುರು ಮಾಡಿದ್ದು ಅಂತ ನಾವು ತಿಳ್ಕೋಬೋದು. ಭಾರತದ ಪ್ರಖ್ಯಾತ ಗಣಿತಶಾಸ್ತ್ರಜ್ಞರು ಭಾಸ್ಕರಾಚಾರ್ಯರು ಯುಗಾದಿಯೇ ಹೊಸ ವರ್ಷ ಅಂತ ಹೇಳ್ತಾರೆ. ವಸಂತ ಋತುವಿಗೆ ಇಂಗ್ಲೀಷಲ್ಲಿ ಸ್ಪ್ರಿಂಗ್ ಸೀಸನ್ ಅಂತ ಹೇಳ್ತೀವಿ. ಗಿಡ ಮರಗಳು ಚಿಗುರುತ್ತೆ, ಹೊಸ ಎಲೆಗಳು ಹಾಗೂ ಬಣ್ಣಗಳು. ರೈತ ಬಾಂಧವರಿಗೆ ಮೋಕ್ಷ ದಿನ ಅಂತ ನಾವು ತಿಳ್ಕೋಬಹುದು. ಯಾಕಂದರೆ ಬೆಳೆಗಳು ಚಿಗುರೋ ಕಾಲ. ಮಲ್ಲಿಗೆ ಹೂವಿನ ಪರಿಮಳ ಹೆಚ್ಚುತ್ತಂತೆ. ಅಫ್ಕೋರ್ಸ್ ವೀಕ್ಷಕರೇ, ಈ ಕಾಲದೆಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟು ಎಷ್ಟು ಮಟ್ಟಿಗೆ ಪರಿಮಳ ಹೆಚ್ಚುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಗ್ರಂಥಗಳ ಪ್ರಕಾರ ಈ ದಿನ ದೇವರಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿದರೆ ಪುಣ್ಯ ಹೆಚ್ಚು ಅಂತ ಕೆಲವು ಗ್ರಂಥಗಳಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಈ ದಿನ ಒಂದು ಸಂಭ್ರಮದ ದಿನ, ಭಾಳ ಇಂಪಾರ್ಟೆಂಟ್ ದಿನ, ವಿಶೇಷ ಕಾರ್ಯಕ್ರಮಗಳು ಇರುತ್ತಾ ಇತ್ತು. ಈಗಲೂ ನೋಡಿ ವೀಕ್ಷಕರೇ, ಕೆಲವು ಕಡೆ ಅಲ್ಲ, ಬಹಳಷ್ಟು ಕಡೆ ಈ ಸಂಪ್ರದಾಯ ಇದೆ. ಇದಕ್ಕೆ ಪಂಚಾಂಗ ಶ್ರವಣಂ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಪಂಚಾಂಗ ಶ್ರವಣಕ್ಕೆ ಬಹಳ ಪ್ರಾಮುಖ್ಯತೆ ಕೊಡೋರು. ಈಗೆಲ್ಲ ಮರೆತು ಬಿಡ್ತಾ ಇದ್ದಾರೆ. ಬಟ್ ಅದ್ರಲ್ಲಿ ಸಿಗುವಂಥ ಮಾಹಿತಿ ಪ್ರಪಂಚದಲ್ಲಿ ಇನ್ನೆಲ್ಲೂ ಸಿಗೋದಿಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಅಂದರೆ ದೇಗುಲದಲ್ಲಿ ಪಂಡಿತರನ್ನ ಹಾಗೂ ಜನಸಾಮಾನ್ಯರನ್ನು ಸೇರಿಸಿ ಆ ವರ್ಷದ ಭವಿಷ್ಯ ನುಡಿಗಳನ್ನು ಹೇಳ್ತಿದ್ರು. ನೋಡಿ, ಎಲ್ಲ ಪ್ರಿಪೇರ್ ಆಗ್ತಾಯಿದ್ರು. ಇವತ್ತು ಈ ವರ್ಷ ಹಿಂಗಿರುತ್ತೆ ಅಂತಂದರೆ ಇದಕ್ಕೆ ನಾವು ಕೇರ್ ತೊಗೋಬೇಕು, ಇದು ನೋಡ್ಕೋಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ಅಂದರೆ ಮಳೆ ಮತ್ತು ಬೆಳೆ, ರೋಗಗಳ ಬಗ್ಗೆ ಹೀಗೆ ನಾನಾ ವಿಷಯಗಳನ್ನು ತಿಳಿಸ್ತಿದ್ರು. ಪಂಚಾಂಗ ಶ್ರವಣದಲ್ಲಿ ಮೂಲತಃ 5 ವಿಷಯಗಳ ಬಗ್ಗೆ ತಿಳಿಸ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಅದ್ಭುತವಾದ ಶ್ಲೋಕ ಇದೆ. ತಿಥಿಶ್ಚ ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ ಅಂತ ಹೇಳ್ತಾರೆ. ಪಂಚಾಂಗ ಶ್ರವಣದಿಂದ ಈ ಲಾಭಗಳು ಉಂಟಾಗುತ್ತೆ. ತಿಥಿ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ವಾರದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆಯಸ್ಸು ವೃದ್ಧಿಸುತ್ತೆ. ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಪಾಪಗಳು ನಿವಾರಣೆ ಆಗುತ್ತೆ. ಯೋಗಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ರೋಗಗಳು ದೂರ ಆಗುತ್ತೆ. ಹಾಗೂ ಕರ್ಣಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಕಾರ್ಯಸಿದ್ಧಿ ಲಭಿಸುತ್ತೆ ಅಂತ ಸ್ಪಷ್ಟವಾಗಿರೋದು ಅರ್ಥ. ನೋಡಿ, ಮನುಷ್ಯನ ಜೀವನದಲ್ಲಿ ಬರೀ ಸಿಹಿ ಇದ್ದರೆ ಒಳ್ಳೆಯದಲ್ಲ ವೀಕ್ಷಕರೇ, ಸ್ವಲ್ಪ ಕಹಿ ಕೂಡ ಇರಬೇಕು. ಕಹಿ ಇದ್ದರೆ ಮಾತ್ರ ಸಿಹಿ ಏನು ಅಂತ ಅರ್ಥ ಆಗೋದು, ಇಲ್ಲದ್ರೆ ಆಗೋದಿಲ್ಲ. ಇದರ ಬಗ್ಗೆ ಕೃಷ್ಣ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಭಗವದ್ಗೀತೆ ಹೇಳ್ತಾನೆ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯ ಜಯವತ್ತ. ಇದನ್ನೆಲ್ಲ ನಾವು ತಿಳ್ಕೋಬೇಕು. ಅದಕ್ಕೆ ಈ ದಿನ ಏನು ಮಾಡ್ತಾರೆ ಅಂದರೆ, ಸಿಹಿ ಹಾಗೂ ಕಹಿ ಅಂದರೆ ಬೆಲ್ಲ ಹಾಗೂ ಬೇವನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಾಂಕೇತಿಕವಾಗಿ ಬೇವು ಬೆಲ್ಲ ತಿನ್ನಬೇಕಾದ್ರೆ ಈ ಮಂತ್ರವನ್ನು ಹೇಳ್ತಾ ತಿನ್ನಬೇಕು. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರೋಗ ವಿನಾಶಾಯ ನಿಂಬಕಂ ದಳಭಕ್ಷಕಂ ಅಂತ ಹೇಳ್ತಾರೆ. ಹಾಗೇನೆ ಇದು ಮಾವಿನಕಾಯಿ ಕಾಲ ವೀಕ್ಷಕರೇ. ಆದರೆ ಇಲ್ಲೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಎಲ್ಲ ಆರ್ಟಿಫಿಷಿಯಲ್ ಆಗಿಬಿಟ್ಟು ಕಾಲಗಳೇ ಬದಲಾವಣೆ ಆಗಿಬಿಟ್ಟಿದೆ. ಯಾವಾಗಲೂ ಮಾವಿನಕಾಯಿ ಬರುತ್ತೆ, ಯಾವಾಗಲೂ ಕಿತ್ತಳೆ ಹಣ್ಣು ಬರುತ್ತೆ. ಈ ಸೀಸನ್ಸ್ ಎಲ್ಲ ಹೊರಟೋಗ್ತಾ ಇದೆ. ಏನೇನೋ ಕೆಮಿಕಲ್ಸ್ ಉಪಯೋಗಿಸ್ಕೊಂಡು ಕಾಲಗಳನ್ನೇ ಎಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮನುಷ್ಯ ಸ್ವಲ್ಪ ಕ್ರೂರ ಜೀವಿ ಅಂತ ಹೇಳಬೇಕಾಗತ್ತೆ. ಇರಲಿ, ಸಹಜವಾಗಿ ಯುಗಾದಿ ಶುರು ಆದಮೇಲೆ ಮಾವಿನಕಾಯಿ ಘಮಘಮಿಸತ್ತೆ, ಗಾಳಿ ಶುದ್ಧವಾಗುತ್ತೆ. ಬೇಸಿಗೆ ಸೆಕೆಯಿಂದ ಬರುವಂಥ ಕಾಯಿಲೆಗಳನ್ನು ಈ ಮಾವು ಬೇವು ಕಡಿಮೆ ಮಾಡುತ್ತೆ ಅಂತ ಪೂರ್ವಿಕರ ಸತ್ಯವಾದ ಮಾತು ಹಾಗೂ ನಂಬಿಕೆ. ಜೊತೆಗೆ ಬರೀ ಬೇವು ಬೆಲ್ಲ ಅಲ್ಲ, ಜೀವನದಲ್ಲಿ ಸಿಹಿ, ಕಹಿ ಹಾಗೂ ಹುಳಿ ಎಲ್ಲವನ್ನು ನಾವು ಸಮವಾಗಿ ಸ್ವೀಕರಿಸಬೇಕಾಗತ್ತೆ. ಆಗಲೇ ಜೀವನ ಸುಖಮಯ ಹಾಗೂ ಸಾರ್ಥಕ.
ಪ್ರತಿ ಯುಗಾದಿಯಲ್ಲೂ ಕೆಲವು ಗ್ರಹಗಳಿಗೆ ಅಧಿಪತ್ಯಗಳು ಅಂತ ಬರುತ್ತೆ. ಇದು ಸೃಷ್ಟಿಕರ್ತ ಪರಮಾತ್ಮನ ಇಚ್ಛೆ. ನೋಡಿ ವೀಕ್ಷಕರೇ, ಪಂಚಾಂಗದ ಪ್ರಕಾರ ಈ ವರ್ಷ ಅಂದರೆ 2026 ಅಂದರೆ ಪರಾಭವನಾಮ ಸಂವತ್ಸರದಲ್ಲಿ ಗ್ರಹಗಳ ಅಧಿಪತ್ಯ ಹೀಗೆ ಬರುತ್ತೆ. ರಾಜ ಗುರು ಆಗ್ತಾನೆ, ಸಸ್ಯಾಧಿಪ ಶುಕ್ರ ಆಗ್ತಾನೆ, ಮೇಘಾಧಿಪ ಚಂದ್ರ, ಮಂತ್ರಿ ಕುಜ, ಧಾನ್ಯಾಧಿಪ ಬುಧ, ರಸಾಧಿಪ ರವಿ ಆಗ್ತಾನೆ, ಸೇನಾಧಿಪ ಚಂದ್ರ ಆಗ್ತಾನೆ, ಅರ್ಘಾಧಿಪ ಚಂದ್ರ ಆಗ್ತಾನೆ, ನೀರಸಾಧಿಪ ಗುರು ಆಗ್ತಾನೆ, ಹಾಗೂ ಪಶುನಾಯಕ ಕೃಷ್ಣ ಆಗ್ತಾನೆ. ಇಲ್ಲಿ ವಿಶೇಷ ಏನಂದರೆ ಈ ವರ್ಷ ಶನಿಗೆ ಅಧಿಪತ್ಯವೇ ಇಲ್ಲ. ಇದು ಬಹಳ ಮುಖ್ಯವಾಗಿರುವಂಥ ಮಾತು. ಶನಿಗೆ ನಾವು ಕರ್ಮಕಾರಕ ಅಂತೀವಿ. ಆಮೇಲೆ ಸೃಷ್ಟಿಗೆ ಅವನು ನ್ಯಾಯಾಧೀಶ. ಅವನಿಗೆ ಯಾವಾಗ ಅಧಿಪತ್ಯ ಅಲ್ವೋ ಈ ವರ್ಷ ಸ್ವಲ್ಪ ನ್ಯಾಯಾಧೀಶರಿಗೆ ಸ್ವಲ್ಪ ಕಷ್ಟಕಾಲ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳುತ್ತೆ. ಆಮೇಲೆ ಪಂಚಾಂಗದ ಪ್ರಕಾರ ಗುರು ರಾಜನಾದರೆ ನೋಡಿ ಫಲ ಹೀಗಿರುತ್ತೆ. ದ್ವಿಜಾತಯ ಕರ್ಮ ರಥಾಸ್ತ್ವ ಧರ್ಮ ಸನ್ಮಾರ್ಗಗ ನೀತಿವಿದೋ ನರೇಂದ್ರಾಹ ಸುಭಿಕ್ಷಮಾರೋಗ್ಯ ಸುಖೇ ಪ್ರಜಾನಾಂ ಸುವೃಷ್ಟಿ ಲಬ್ಧಾದಿ ಪತೌ ಸುರಜ್ಞೆ ಅಂತ ಹೇಳುತ್ತೆ. ಅಂದರೆ ಗುರು ರಾಜನಾಗಿರೋದ್ರಿಂದ ದ್ವಿಜರು ಅಂದರೆ ಬ್ರಾಹ್ಮಣರು ಸತ್ಯ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡ್ತಾರೆ. ತಮ್ಮ ತಮ್ಮ ಅನುಷ್ಠಾನಗಳನ್ನು ಹಾಗೂ ಧರ್ಮಗಳನ್ನು ಸರಿಯಾಗಿ ನಿಭಾಯಿಸ್ತಾರೆ. ರಾಜರು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡ್ತಾರೆ. ಪ್ರಜೆಗಳು ಆರೋಗ್ಯವಂತರಾಗಿರ್ತಾರೆ. ಒಳ್ಳೆಯ ಮಳೆಗಳಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯುತ್ತೆ ಅಂತ ಗುರು ರಾಜನಾದರೆ ಈ ರೀತಿಯಲ್ಲಿ ಹೇಳ್ತಾರೆ. ಇನ್ನು ಕುಜ ಮಂತ್ರಿ ಆಗಿರೋದ್ರಿಂದ ಪೈರು ಪಚ್ಚೆಗಳು ಒಣಗಿ ಹೋಗಿ ಅಗ್ನಿ ಭಯವು ಸೃಷ್ಟಿಯಾಗುತ್ತಂತೆ. ಈಗಾಗಲೇ ಅಗ್ನಿ ಭಯವು ಇಲ್ಲೆಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಜಲೋಪದ್ರವವು, ಸುಂಟ್ರಗಾಳಿ ಬಡಿತವು, ರೋಗ ಪೀಡೆಯು ಉಂಟಾಗತ್ತೆ ಅಂತ ಹೇಳ್ತಾರೆ. ಇನ್ನು ಚಂದ್ರ ಸೇನಾಧಿಪತಿಯ ಫಲಗಳೇನು ಅಂದರೆ ಮೋಡಗಳು ಚೆನ್ನಾಗಿ ವರ್ಷಿಸುತ್ತೆ, ಧಾನ್ಯಗಳ ಬೆಲೆ ಕಡಿಮೆ, ಜನರು ಸುಖವಾಗಿರ್ತಾರೆ, ಗೋವುಗಳು ಹೆಚ್ಚಾಗಿ ಹಾಲು ಕೊಡುತ್ತೆ ಅಂತ. ಶುಕ್ರ ಸಸ್ಯಾಧಿಪತ ಫಲ. ಶುಕ್ರನ ಸಸ್ಯಾಧಿಪತಿ ಆದರೆ ಕುಷ್ಕಿ, ತರಿ ಮತ್ತು ಬಗಾಯಿತು ಫಲಸಗಳು ಚೆನ್ನಾಗಿ ಆಗುತ್ತೆ ಅಂತ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ ಅಂತ ತಿಳಿಸ್ತಾರೆ. ಇನ್ನು ಬುಧ ಧಾನ್ಯಾಧಿಪತಿ ಆದರೆ ಮಳೆ ಹಾಗೂ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಲ್ಲಿ ಕ್ಷಾಮ ಭೀತಿ ಉಂಟಾಗುತ್ತೆ. ಇನ್ನು ಚಂದ್ರ ಅರ್ಘಾಧಿಪತಿ ಆದರೆ ಸುವೃಷ್ಟಿ ಹಾಗೂ ಸಸ್ಯ ವೃದ್ಧಿಯು ಉಂಟಾಗುತ್ತೆ, ಪದಾರ್ಥಗಳ ಬೆಲೆ ಕಡಿಮೆ ಆಗುತ್ತೆ ಅಂತ. ಹಾಗೆಯೇ ಚಂದ್ರ ಮೇಘಾಧಿಪತಿ ಆದರೆ ದೇಶದಲ್ಲಿ ಸುವೃಷ್ಟಿ ಉಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತೆ, ಗೋವುಗಳು ಹೆಚ್ಚಾಗಿ ಹಾಲು ಕೊಡುತ್ತೆ ಅಂತ. ಇನ್ನು ರವಿ ಸಸ್ಯಾಧಿಪ ರಸಾಧಿಪ ಆದರೆ ಶ್ರೀಗಂಧ, ಕುಂಕುಮ, ಗುಗ್ಗಲ ಅಂದರೆ ಪೂಜೆಗೆ ಉಪಯೋಗಿಸುವಂಥ ಪರಿಮಳ ಇರುವಂಥ ವಸ್ತುಗಳು. ಅದು ಕರ್ಪೂರ ಆಗಿರ್ಬೋದು ಅಥವಾ ತುಪ್ಪ ಆಗಿರ್ಬೋದು. ಆ ರೀತಿಯಲ್ಲಿ ಎಣ್ಣೆ, ಎಳ್ಳು, ಹರಳು ಹಾಗೂ ರಸವಸ್ತುಗಳು ಅಂದರೆ ತುಪ್ಪ ಈ ರೀತಿ ಪೂಜೆಗೆ ಬಳಸುವಂಥ ಎಣ್ಣೆಗಳು, ಇದರ ಬೆಲೆಯೂ ಕೂಡ ಕಡಿಮೆ ಆಗುತ್ತೆ ಅಂತ. ಇನ್ನು ಗುರು ನೀರಸಾಧಿಪ ಆಗಿರೋದ್ರಿಂದ ಹಳದಿ ಬಣ್ಣದ ಪದಾರ್ಥಗಳು. ಇದರಲ್ಲಿ ನೋಡಿ ವೀಕ್ಷಕರೇ, ಚಿನ್ನ ಸೇರುತ್ತಲ್ಲ ನನಗೆ ಗೊತ್ತಿಲ್ಲ, ಬಟ್ ಹಳದಿ ಬಣ್ಣದ ಪದಾರ್ಥಗಳು ಹಾಗೂ ವಸ್ತ್ರಗಳ ಬೆಲೆಯೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕಡೆಯದಾಗಿ ಕೃಷ್ಣ ಪಶುನಾಯಕ ಆದರೆ ಪಶುಗಳಿಗೆ ವೃದ್ಧಿಯು ಹಾಗೂ ಸುಭಿಕ್ಷವು ಉಂಟಾಗುತ್ತೆ, ಹಸುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತೆ ಅಂತ. ಇಷ್ಟು ಮಟ್ಟಿಗೆ ಇದರದು ಫಲಗಳು. ಇನ್ನು ಯುಗಾದಿ ದಿನದ ಗ್ರಹ ಸ್ಥಿತಿಗಳು ನೋಡಿ ಹೀಗಿರುತ್ತೆ. ನಾನು ಕುಂಡ್ಲಿ ಹಾಕಿರೋದು ವೀಕ್ಷಕರೇ 2026 ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:53 ಯಾಕಂದರೆ ಆ ಸಮಯಕ್ಕೆ ಅಮಾವಾಸ್ಯೆ ಮುಗಿದು ಪಾಡ್ಯ ಶುರು ಆಗುತ್ತೆ. ನಾವು ಅದಕ್ಕೆ ಅದನ್ನು ಲೆಕ್ಕಾಚಾರಕ್ಕೆ ತಗೋಬೇಕಾಗತ್ತೆ.
ಯಾಕಂದರೆ ಯುಗಾದಿ ಅಂದರೆ ಪಾಡ್ಯ ಅಂತ. ಈ ದಿನ ಗ್ರಹಸ್ಥಿತಿಗಳು ಈ ಸಮಯಕ್ಕೆ ಹೀಗಿರುತ್ತೆ. ಮೀನ ಲಗ್ನ, ಲಗ್ನದಲ್ಲಿ ಉಚ್ಚ ಶುಕ್ರ, ರವಿ, ಚಂದ್ರ ಹಾಗೂ ಅಂದರೆ ಶನಿ ಅಂದರೆ 4 ಗ್ರಹಗಳು. ಚತುರ್ಥದಲ್ಲಿ ಅಂದರೆ 4ನೇ ಮನೆ ಮಿಥುನದಲ್ಲಿ ಗುರು ಇರ್ತಾನೆ. ಷಷ್ಠದಲ್ಲಿ ಸಿಂಹದಲ್ಲಿ ಕೇತು, ಹಾಗೆಯೇ 12ನೇ ಮನೆ ಕುಂಭದಲ್ಲಿ ವ್ಯಯಸ್ಥಾನದಲ್ಲಿ ವಕ್ರಬುಧ, ರಾಹು ಹಾಗೂ ಕುಜ ಇರ್ತಾರೆ. ಕಳೆದ ಚಂದ್ರಗ್ರಹಣ ಸಂಚಿಕೆಯಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವಾರದ ಮುಂಚಿತವಾಗಿ ತಾವೆಲ್ಲ ಯೂಟ್ಯೂಬಲ್ಲಿ ವೀಕ್ಷಿಸಿರಬಹುದು. ಇರಾನ್ ಯುದ್ಧದ ಸೂಚನೆ, ಹಾಗೆಯೇ ಮ್ಲೇಚ್ಛ ದೇಶಗಳಲ್ಲಿ ಅಂದರೆ ಸೌದಿ, ಆಫ್ಘಾನಿಸ್ತಾನ್, ದುಬೈ ಇಲ್ಲೆಲ್ಲ ಯುದ್ಧ ಭೀತಿ ಅನ್ನೋ ಪದವನ್ನು ಸ್ಪಷ್ಟವಾಗಿ ನಾನು ಸೂಚಿಸಿದ್ದೆ. ಈಗ ಕೂಡ ಈ ಕುಂಡಲಿ ಅಷ್ಟು ಸಮಾಧಾನವಾಗಿ ಕಾಣ್ತಿಲ್ಲ. ಲಗ್ನಾಧಿಪತಿ ಗುರು ಬಲಿಷ್ಠನಾಗಿರೋದ್ರಿಂದ ಈ ಪರಾಭವ ನಾಮ ಸಂವತ್ಸರದಲ್ಲಿ ಕೆಲವು ಒಳ್ಳೆಯದು ನಡೆಯುತ್ತೆ. ಆದರೆ ನಾವು ಗಮನ ಇಟ್ಕೋಬೇಕಾದ್ರದ್ದು ಏನು ನೆಗೆಟಿವ್ ನಡೆಯುತ್ತೆ ಅಂತ. ಪಾಕಿಸ್ತಾನಕ್ಕಂತೂ ಕೇಡಗಾಲ ಅಂತ ಹೇಳಬೇಕಾಗತ್ತೆ. ಕುಜ, ರಾಹು 12ನೇ ಮನೆಯಲ್ಲಿ ಸೇರಿರೋದ್ರಿಂದ ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇರಾನ್ ಈ ದೇಶಗಳಲ್ಲೆಲ್ಲ ಅವರ ಸಮಾಧಿಯನ್ನು ಅವರೇ ತೋಡ್ಕೊಳ್ತಾರೆ. ಇನ್ನು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಗುರು ಮಿಥುನದಲ್ಲಿರೋದ್ರಿಂದ ಟೆಕ್ನಾಲಜಿ ಇನ್ನಷ್ಟು ಮುಂದೆ ಬರೆಯುತ್ತೆ. ಯಾಕಂದರೆ ಗುರು ಇರೋದು ಮಿಥುನದಲ್ಲಿ, ಮಿಥುನ ಬುಧನ ಮನೆ. ಆಮೇಲೆ ಮಿಥುನ ಬಂದು ಟೆಕ್ನಾಲಜಿಯನ್ನು ತೋರಿಸುತ್ತೆ, ಡಿಜಿಟಲ್ ಮೀಡಿಯಾ ಈ ರೀತಿಯಲ್ಲಿ ಸ್ಯಾಟಲೈಟ್ ಟೆಕ್ನಾಲಜಿ ಎಲ್ಲ ತೋರಿಸುತ್ತೆ. ಹಿರಿಯ ನಾಗರಿಕರಿಗೆ ಸ್ವಲ್ಪ ಅನುಕೂಲಗಳು ಹೆಚ್ಚಾಗುತ್ತೆ. ಅಂದರೆ ಏನಾದರೂ ಸ್ವಲ್ಪ ಗೌರ್ಮೆಂಟಿಂದ ವಯಸ್ಸಾಗಿರೋ ಸ್ವಲ್ಪ ಅನುಕೂಲಗಳು ಹೆಚ್ಚಾಗುತ್ತೆ. ಸ್ವಲ್ಪ ಮಟ್ಟಿಗೆ ಎಕಾನಮಿ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಇನ್ಶೂರೆನ್ಸ್ ಪಾಲಿಸೀಸು ಇನ್ನಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಕುಜ ಹಾಗೂ ರಾಹು ಸೇರಿರೋದ್ರಿಂದ ಹಾಗೆಯೇ ಮ್ಲೇಚ್ಛ ದೇಶಗಳಿಗೆ ಇನ್ನಷ್ಟು ಬುದ್ಧಿ ಮಂದ ಆಗಿ ಜನಸಾಮಾನ್ಯರಿಗೆ ನರಕ ಯಾತನೆ. ಇನ್ನೊಂದು ಬಹಳ ಮುಖ್ಯ ವಿಷಯ ಅಂದರೆ 2026 ಏಪ್ರಿಲ್ 20ನೇ ತಾರೀಕು ಮೀನ ರಾಶಿಯಲ್ಲಿ ಕುಜ ಹಾಗೂ ಶನಿಯ ಸಮ್ಮಿಲನ ನಡೆಯುತ್ತೆ. ಅಂದರೆ ಕಂಜಂಕ್ಷನ್ ಆಫ್ ಸ್ಯಾಟರ್ನ್ ಆ್ಯಂಡ್ ಮಾರ್ಸ್ ಅಂತ. ಇದು ವಚಕ್ರದಲ್ಲಿ 12ನೇ ಮನೆಯಲ್ಲಿ ನಡೆಯುತ್ತೆ. ಇದಕ್ಕೆ ಒಂದು ವಾರದ ಮುಂಚೆ ಅಥವಾ ಒಂದು ವಾರದ ನಂತರ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅವಘಡಗಳು, ಸಾವು ನೋವುಗಳು, ಗಲಾಟೆ ಗದ್ದಲಗಳು ಮತ್ತು ಹಿಂಸಾಚಾರಗಳು ಹಾಗೂ ಪ್ರಕೃತಿ ವಿಕೋಪಗಳು ಸಂಭವಿಸಬಹುದು. ಇನ್ನು ಇದೆಲ್ಲ ಈ ಗಲಾಟೆ ಗದ್ದಲೆಗಳು, ಯುದ್ಧ ಭೀತಿ ಎಲ್ಲ ಇದೆಯಲ್ಲ, ಇನ್ನೂ ಒಂದು ವಾರ 10 ದಿವಸ ಸ್ವಲ್ಪ ಜೋರಾಗಿ ಆಗುತ್ತೆ. ನಮ್ಮ ರಾಷ್ಟ್ರ ನಾಯಕರು ಅವರವರ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸ್ಕೋಬೇಕು. ಹಾಗೂ ಒಂದು ಬಹಳ ಮುಖ್ಯ ಪ್ರೀತಿಗೆ ಪಾತ್ರರಾಗಿರೋ ನಾಯಕರ ಆರೋಗ್ಯದಲ್ಲಿ ಸ್ವಲ್ಪ ಈ ಒಂದು ವರ್ಷದಲ್ಲಿ ಏರುಪೇರುಗಳು ಉಂಟಾಗ್ಬೋದು. ಅಂದರೆ ಮುಂದಿನ ಯುಗಾದಿ ಒಳಗಡೆ ಕೇಂದ್ರದಲ್ಲಿ ಸ್ವಲ್ಪ ಎಡವಟ್ಟುಗಳು ಉಂಟಾಗ್ಬೋದು. ಕುಂಭ ವಾಯುತತ್ವ ರಾಶಿ ಆಗಿರೋದ್ರಿಂದ ಒಂದು ಕಡೆ ವಾಯುಸೇನಾ ಪಡೆಗಳಿಗೆ ಹಾಗೂ ವೈಮಾನಿಕ ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಈ ಯುಗಾದಿ ಭವಿಷ್ಯ ನುಡಿಗಳು ಮುಂದಿನ ಯುಗಾದಿವರೆಗೂ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಅನ್ವಯಿಸುತ್ತೆ. ಇನ್ನು ರಾಶಿ ಫಲಗಳನ್ನು ಹೇಳೋ ಮುಂಚೆ ನಾನು ಈಗಾಗಲೇ ಹೇಳಿದ ಹಾಗೆ ರಾಶಿ ಫಲಗಳು ಮೇ 25ನೇ ತಾರೀಕಿನವರೆಗೂ ಮಾತ್ರ ಈ ಫಲಗಳು. ಅಂದರೆ ಗುರು ಇದು ರಾಶಿ ಬದಲಾವಣೆ ಆಗುತ್ತಲ್ಲ ಅಲ್ಲಿವರೆಗೆ ಅಂತ. ಆ ನಂತರ ಗುರು ಬಲದ ಸಂಚಿಕೆಯನ್ನು ನೀವು ವೀಕ್ಷಿಸಬಹುದು. ಮತ್ತೊಮ್ಮೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಈ ರಾಶಿ ಫಲಗಳು ತಕ್ಕ ಮಟ್ಟಿಗೆ ನಿಖರವಾಗಿರುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ನಿಮಗಿರೋ ದಶಾಭುಕ್ತಿಗಳು, ನಿಮ್ಮ ಜಾತಕದ ಗ್ರಹಬಲಗಳು ಹಾಗೂ ಗ್ರಹಸ್ಥಿತಿಗಳು ಬಹಳ ಮುಖ್ಯ. ಈ ರಾಶಿ ಫಲಗಳು ಒಂದು ರೀತಿ ನಿಮಗೆ ಮಾರ್ಗದರ್ಶನಕ್ಕೆ, ಹಾಗೆಯೇ ನಿರ್ದಿಷ್ಟ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಒಂದು ದಿಕ್ಸೂಚಿಯಾಗಿ ಸೂಚಿಸುತ್ತೆ. ನಿಮ್ಮ ಜಾತಕದ ಬಲ ಅಬಲಗಳು ಅಂತಿಮವಾಗಿ ನಿರ್ಧಾರ ಮಾಡುತ್ತೆ. ಹಾಗೆಯೇ ನಾನು ಯಾವಾಗಲೂ ಹೇಳೋ ಹಾಗೆ ನ್ಯಾಯ, ಧರ್ಮ, ಇತಿಮಿತಿಯಲ್ಲಿ ಆಸೆಗಳು, ಒಳ್ಳೆಯ ಆಹಾರ, ವ್ಯಾಯಾಮ, ಯೋಗ, ಪ್ರಾಣಾಯಾಮ, ನುರಿತ ತಜ್ಞರ ಸಲಹೆ ಪಡ್ಕೋಬೇಕು. ಹಾಗೆಯೇ ಕೆಲವು ಮೌಲ್ಯಗಳನ್ನು ಅಳವಡಿಸ್ಕೊಂಡ್ರೆ ಕೆಟ್ಟ ಪರಿಣಾಮಗಳನ್ನು ನಿಯಂತ್ರಣ ಮಾಡಬಹುದು, ನಮ್ಮ ಜೀವನ ಸುಖಮಯವಾಗಿ ಇಟ್ಕೋಬೋದು. ಬನ್ನಿ ಹಾಗಾದರೆ ರಾಶಿ ಫಲಗಳನ್ನ ನೋಡೋಣ.
ಈಗ ಮೇಷ ರಾಶ್ಯಾಧಿಪತಿ ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಹಣಕಾಸಿನ ವಿಷಯಕ್ಕೆ ಒಳ್ಳೆಯದೇ. ಈ ರಾಶಿಯ ಉದ್ಯಮಿಗಳಿಗೆ ಫೈನಾನ್ಷಿಯಲ್ ರಿಟರ್ನ್ಸ್ ಅಂದರೆ ಬಿಸ್ನೆಸ್ಸಲ್ಲಿ ಚೆನ್ನಾಗಿರುತ್ತೆ. ಆದರೆ ಷಷ್ಟ್ಯಾಧಿಪತಿ ವಕ್ರ ಬುಧನ ಜೊತೆ ಕುಜ ಇದ್ದು ಹಾಗೆಯೇ ರಾಹು ಸಂಪರ್ಕದಿಂದ ಮೇಷರಾಶಿಯವರ ಆರೋಗ್ಯ ಕೆಡಿಸ್ಕೊಂಡು ಅದಕ್ಕೆ ಹೆಚ್ಚಿನ ಖರ್ಚು ಮಾಡುವಂಥ ಸ್ಥಿತಿ ಬರುತ್ತೆ. ಅಂದರೆ ನಿರ್ಲಕ್ಷ್ಯದಿಂದ ಆರೋಗ್ಯನ ಕೆಡಿಸ್ಕೊಳ್ತಾರೆ, ಥರ ನೆಗ್ಲೆಕ್ಟ್ ಮಾಡ್ತಾರೆ. ಕಾಲಿನ ಮೀನಖಂಡಗಳಲ್ಲಿ ನೋವು ಉಂಟಾಗ್ಬೋದು. ಹಾಗೆಯೇ ಕುಜ ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳಿಗೆ ಏನಾದರೂ ಗಾಯಗಳು ಅಥವಾ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯ ಗರ್ಭಿಣಿಯರು ಕೂಡ ಏರ್ ಟ್ರಾವೆಲ್ ಅಂದರೆ ವೈಮಾನಿಕ ಪ್ರಯಾಣನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಕುಂಭರಾಶಿ ಬಂದು ವಾಯು ತತ್ವ ರಾಶಿ ಆಗುತ್ತೆ. ಏರ್ ಟ್ರಾವೆಲಿಂದ ಏನಾದರೂ ಎಡವಟ್ಟುಗಳು ಆಗ್ಬೋದು. ಪಂಚಮಾಧಿಪತಿ ರವಿ ಹಾಗೂ ಶನಿಯ ಸಮ್ಮಿಲನದಿಂದ ಮೇಷರಾಶಿಯ ಹೃದ್ರೋಗಿಗಳು, ಪರ್ಟಿಕ್ಯುಲರಾಗಿ ಹೃದ್ರೋಗಿಗಳು ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಪಂಚಮಾಧಿಪತಿ ರವಿ ವ್ಯಯಸ್ಥಾನದಲ್ಲಿರೋದ್ರಿಂದ ಪೋಷಕರು ಹಾಗೂ ಅವರ ಮಕ್ಕಳು ಕಾರಣಾಂತರಗಳಿಂದ ಸ್ವಲ್ಪ ದೂರ ಆಗ್ತಾರೆ. ಕೆಲಸದ ವಿಷಯದಲ್ಲಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದಿರ್ಬೋದು, ಏನಾದರೂ ಒಂದು ರೀತಿಯಲ್ಲಿ. ನಂಬಿರೋ ಸ್ನೇಹಿತರಿಂದ ಹಣಕಾಸಿನ ವಿಷಯದಲ್ಲಿ ನಷ್ಟ ಉಂಟಾಗುತ್ತೆ. ಪಿತೃಸ್ಥಾನದ ಮೇಲೆ ಗುರು ದೃಷ್ಟಿಯಿಂದ ತಂದೆಯಿಂದ ನೆರವು, ಹಾಗೆಯೇ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಇನ್ನು ಪರಿಹಾರ ಅಂತ ತಗೊಂಡಾಗ 9 ಭಾನುವಾರಗಳು ಬೆಳಗ್ಗೆ ವಿಷ್ಣುಗೆ ಸಂಬಂಧಪಟ್ಟ ದೇಗುಲಕ್ಕೆ ಸ್ವಲ್ಪ ರವೆಯನ್ನು ಅರ್ಪಿಸಿ, ದಿನನಿತ್ಯ ಬೆಳಗ್ಗೆ ಪೂರ್ವಾಭಿಮುಖ ಸೂರ್ಯ ಮಂತ್ರವನ್ನು 40 ಬಾರಿ ಜಪಿಸಿ. ಈ ಸೂರ್ಯ ಮಂತ್ರ ಹೀಗೆ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಒಂದು ಭಾನುವಾರ ನಿಮ್ಮ ಮೇಷರಾಶಿಯವರು ಅವರ ತಂದೆಯಂದ್ರಿಗೆ ಏನಾದರೂ ಒಂದು ಸಣ್ಣ ಉಡುಗೊರೆ ಗಿಫ್ಟಾಗಿ ಕೊಡಿ. ಏನಾದರೂ ನಿಮ್ಮ ಶಕ್ತಿ ಅನುಸಾರವಾಗಿ ಅದನ್ನು ಸ್ವೀಕರಿಸಿದಾಗ ಅವರು ಸಂತೋಷ ಪಡಬೇಕು. ಅಂದರೆ ಆಗ ನೋಡಿ ಮರ್ಸಿಡೀಸ್ ಬೆನ್ಸ್ ಕಾರ್ ಕೊಡಬೇಕು ಅಂತಿಲ್ಲ, ವಿಶ್ವಾಸಕ್ಕೆ ಗೌರವಕ್ಕೆ ಏನಾದರೂ ಒಂಚೂರು ಕೊಡಬೇಕಾಗತ್ತೆ. ಇಷ್ಟು ಮೇಷರಾಶಿಯ ಫಲಾಫಲಗಳು. ಈಗ ವೃಷಭ ರಾಶ್ಯಾಧಿಪತಿ ಶುಕ್ರ ಏಕಾದಶದಲ್ಲಿ ಅಂದರೆ 11ನೇ ಮನೆಯಲ್ಲಿ ವೃಷಭ ರಾಶಿಯವರಿಗೆ ಧನಲಾಭ ಉಂಟು ಮಾಡ್ತಾನೆ. ಏಕಾದಶ ಅಂದರೆ ಲಾಭಸ್ಥಾನ ಅಂತ ಹೇಳ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರದೇ ಜೊತೆಗೆ ಲಗ್ನಾಧಿಪತಿ ಲಾಭಸ್ಥಾನದಲ್ಲಿದ್ದರೆ ಏನೇ ಕಷ್ಟಗಳು ಬಂದರೂ ದಾಟ್ಕೊಂಡ್ಬರ್ತಾರೆ ಅಂತ. ಚತುರ್ಗ್ರಹಗಳು ರವಿ, ಚಂದ್ರ, ಶುಕ್ರ ಹಾಗೂ ಶನಿ ಲಾಭಸ್ಥಾನದಲ್ಲಿರೋದು ಒಂದು ಬೋನಸ್ ಅಂತ ತಗೋಬೇಕಾಗತ್ತೆ. ಆದರೆ ರಾಶಿಯ ಮೇಲೆ ರಾಹುಗ್ರಸ್ತ ಕುಜನ ದೃಷ್ಟಿ ಇರೋದು, ಚತುರ್ಥ ದೃಷ್ಟಿ ಇರೋದ್ರಿಂದ ಮನಸ್ಸಲ್ಲಿ ಏನೋ ಒಂದು ಒತ್ತಡ ಅಂತ ಇರುತ್ತೆ. BP ಹಾಗೂ ಕೊಲೆಸ್ಟ್ರಾಲ್ ಇರೋರಿಗೆ ಏರುಪೇರು ಹೆಚ್ಚಾಗ್ಬೋದು. ಸ್ಟ್ರೆಸ್ ಭಾಳ ಇರುತ್ತೆ. ಸಪ್ತಮಾಧಿಪತಿ ಕುಜ ರಾಹುಗ್ರಸ್ತನಾಗಿದ್ದರೆ ಪತಿ ಅಥವಾ ಪತ್ನಿ ಹಣ ಅಥವಾ ಒಡವೆ ವಿಷಯದಲ್ಲಿ ಅವರೇ ವಂಚಿತರಾಗ್ಬೋದು. ಅಂದರೆ ಗಂಡನಿಂದ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಂದ ಅಂತ ಅಲ್ಲ, ಯಾರೋ ಕೆಲಸದವರು ಕದಿಬೋದು, ಈ ರೀತಿಯಲ್ಲಿ ಏನಾದರೂ ಆಗ್ಬೋದು. ಚತುರ್ಥದಲ್ಲಿ ಅಗ್ನಿತತ್ವ ರಾಶಿಯಲ್ಲಿ ಕೇತು ಇರೋದ್ರಿಂದ ವೃಷಭ ರಾಶಿಯವರ ತಾಯಂದರು ಅಡುಗೆ ಮನೆ, ಗ್ಯಾಸ್ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಈ ರೀತಿಯಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಇಲ್ಲದಿದ್ದರೆ ಅವಘಡಗಳು ಸಂಭವಿಸ್ಬೋದು. 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಗುರು ದೃಷ್ಟಿ ಇದ್ದು 10ನೇ ಅಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ಈ ರಾಶಿಯ ಉದ್ಯಮಿಗಳಿಗೆ ಅಂದರೆ ಬಿಸ್ನೆಸ್ ಮೆನ್ಗೆ ಹೆಚ್ಚಿನ ಲಾಭ. ಹಾಗೆಯೇ ಈ ರಾಶಿಯ ನೌಕರಿಯಲ್ಲಿರೋರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಆಗ್ಬೋದು. ಆದರೆ ಪಂಚಮಾಧಿಪತಿ ಬುಧ ಕೊಡೋ ರಾಹುಗ್ರಸ್ತನಾಗಿರೋದ್ರಿಂದ ವೃಷಭ ರಾಶಿಯ ಶೇರ್ ಮಾರ್ಕೆಟ್ ಟ್ರೇಡರ್ಸ್ಗೆ ಬಹಳ ನಷ್ಟ ಉಂಟಾಗ್ಬೋದು. ಇನ್ನು ಪರಿಹಾರ ಅಂತ ತಗೊಂಡಾಗ ಪೂರ್ವ ಪುಣ್ಯಸ್ಥಾನಾಧಿಪತಿ ಬುಧ ಕುಜ ಹಾಗೂ ರಾಹು ಜೊತೆ ಇರೋದ್ರಿಂದ ಕನಿಷ್ಠ 9 ವಾರಗಳು ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಸುಬ್ರಹ್ಮಣ್ಯ ಮಂತ್ರವನ್ನು 54 ಬಾರಿ ಆದರೂ ಜಪಿಸಬೇಕು. ಈ ಮಂತ್ರ ಹೀಗೆ ಬರುತ್ತೆ: ಓಂ ಶರವಣ ಭವಾಯ ನಮಃ ಅಂತ. ಓಂ ಶರವಣ ಭವಾಯ ನಮಃ.
ಹಾಗೆಯೇ ಸಂಜೆ ಸೂರ್ಯಾಸ್ತಮದ ನಂತರ ದಕ್ಷಿಣಾಭಿಮುಖ ರಾಹು ಮಂತ್ರವನ್ನು 28 ಬಾರಿ ಜಪಿಸಬೇಕು. ಈ ರಾಹು ಮಂತ್ರ ಹೇಗೆ ಬರುತ್ತೆ ಅಂದರೆ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಇಷ್ಟು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಿಥುನ ರಾಶ್ಯಾಧಿಪತಿ ಬುಧ ವಕ್ರನಾಗಿ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಹಾಗೂ ಪಿತೃಸ್ಥಾನದಲ್ಲಿದ್ದಾನೆ. ಬುಧನ ಜೊತೆ ರಾಹು, ಹಾಗೆಯೇ ರಾಹು ಹಾಗೂ ಬುಧ ಇಬ್ಬರು ಶತಭಿಷ ನಕ್ಷತ್ರ ಅಂದರೆ ರಾಹುನ ನಕ್ಷತ್ರದಲ್ಲಿ ಇರೋದ್ರಿಂದ ಜಾತಕದಲ್ಲಿ ದಶಾಭುಕ್ತಿಗಳು ಕೆಟ್ಟಿದ್ರೆ, ಸರಿಯಾಗಿಲ್ದಿದೆ, ಇಲ್ಲ ಅಂದರೆ ತಂದೆ ಮಕ್ಕಳು ಒಬ್ಬರಿಗೊಬ್ಬರು ಪರಸ್ಪರ ವಂಚಿಸ್ಬೋದು. ಅಥವಾ ಜಾತಕದಲ್ಲಿ ಸ್ವಲ್ಪ ಇಂಡಿಕೇಶನ್ ಇರಬೇಕಾಗತ್ತೆ. ಹೀಗಾಗಿ ಯಾವುದೇ ಹಣದ ವ್ಯವಹಾರ ತಂದೆ ಅಥವಾ ಮಕ್ಕಳ ಜೊತೆ ಸದ್ಯಕ್ಕೆ ಇಟ್ಕೊಂಡಿಲ್ಲ ಅಂದರೆ ಅದು ಬಹಳ ಒಳ್ಳೆಯದು. ಪಿತೃಸ್ಥಾನದಲ್ಲಿ ರೋಗಸ್ಥಾನಾಧಿಪತಿ ಕುಜನು ಇರೋದರಿಂದ ತಂದೆ ಆರೋಗ್ಯದಲ್ಲಿ ಏರುಪೇರು. ತೃತೀಯದಲ್ಲಿ ಕೇತು ಇದ್ದರೆ ಪುಣ್ಯಕ್ಷೇತ್ರ ಅಥವಾ ದೇವಾಲಯಗಳ ದರ್ಶನ ಹಾಗೂ ಒಡ ಹುಟ್ಟಿದವ್ರ ಜೊತೆ ಅಪಾರ್ಥಗಳು. ಪಂಚಮ ಹಾಗೂ ಭಾಗ್ಯಾಧಿಪತಿಗಳು ಶುಕ್ರ ಹಾಗೂ ಶನಿ 10ನೇ ಮನೆ ಅಂದರೆ ಕರ್ಮಸ್ಥಾನದಲ್ಲಿರೋದ್ರಿಂದ ಮಿಥುನ ರಾಶಿ ಉದ್ಯಮಿಗಳಿಗೆ ಒಳ್ಳೆಯ ವ್ಯಾಪಾರ, ಹಾಗೆಯೇ ಹೊಸ ವ್ಯಾಪಾರ ಶುರು ಮಾಡ್ಕೊಳ್ಳೋಂಥದ್ದು ಅಂದರೆ ಬಿಸ್ನೆಸ್ ಡೈವರ್ಸಿಫಿಕೇಷನ್ನು ಅಥವಾ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗುವಂಥ ಅವ್ರಿಗಾಗತ್ತೆ. ಆದರೆ 10ನೇ ಮನೆಯಲ್ಲೇ ಪಾಡ್ಯ ಯುಗಾದಿ ಸಂಭವಿಸೋದ್ರಿಂದ ಅಂದರೆ ಪಾಡ್ಯ ಚಂದ್ರ ಇರೋದ್ರಿಂದ ಕೆಲವು ಉದ್ಯಮಿಗಳು ವಾಮ ಮಾರ್ಗದಲ್ಲಿ ಹೋಗಿ ಕೈ ಸುಟ್ಕೋಬೋದು. ಅಂದರೆ ಇದೆಲ್ಲ ಭಾಳ ದೊಡ್ಡ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಯಾವತ್ತೂ ವೀಕ್ಷಕರೇ, ಯಾವುದೇ ವಿಷಯಕ್ಕೆ ವಾಮ ಮಾರ್ಗಗಳಿಂದ ಒಳ್ಳೆಯದಾಗಲ್ಲ, ಕೆಟ್ಟದ್ದೇ ಬರೋದು. ರಾಶಿಯಲ್ಲಿ ಗುರು ಇರೋದ್ರಿಂದ ಮಂತ್ರ ಜಪಗಳಿಂದ ಒಂಥರ ರಕ್ಷಣೆ ಸಿಗುತ್ತೆ ಹಾಗೂ ದೈವಾನುಗ್ರಹ ಕೂಡ ಇದೆ. ಇವರಿಗೆ ಪರಿಹಾರ ರಾಶ್ಯಾಧಿಪತಿ ಬುಧನನ್ನು ಬಲಿಷ್ಠಪಡಿಸಬೇಕು. ಬುಧನಿಗೆ ಅಧಿಪತಿ ಮಹಾವಿಷ್ಣು ಆಗ್ತದೆ. 9 ಬುಧವಾರಗಳು ಸಂಜೆ ಒಂದಷ್ಟು ಹೆಸರು ಕಾಳು ವಿಷ್ಣುವಿನ ಯಾವುದೇ ರೂಪದ ದೇಗುಲಕ್ಕೆ ಅರ್ಪಿಸಿ, ವಿಷ್ಣು ಅಂದರೆ ಶ್ರೀರಾಮ, ಕೃಷ್ಣ, ವೆಂಕಟೇಶ್ವರ, ರಂಗನಾಥ ಸ್ವಾಮಿ ಈ ರೀತಿ. ಹಾಗೆಯೇ ಮೊದಲನೇ ಬುಧವಾರ 1 ಮೀಟ್ರಷ್ಟು ಹಸಿರು ವಸ್ತ್ರ ಅರ್ಪಿಸಿ ದಿನನಿತ್ಯ ಸಂಜೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು 108 ಬಾರಿ ಉತ್ತರಾಭಿಮುಖ ಜಪಿಸಿ. ಇಷ್ಟು ಮಿಥುನ ರಾಶಿಯ ಫಲಾಫಲಗಳು. ಈಗ ಕಟಕ ರಾಶ್ಯಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ 3 ಗ್ರಹಗಳ ಜೊತೆ ಇದ್ದಾನೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಏಳಿಗೆ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಮುನ್ನಡೆ. ಇನ್ನು ಕೆಲವರು ವಿದೇಶದಲ್ಲಿ ವ್ಯಾಸಂಗ ಮುಗಿಸ್ಕೊಂಡು ಒಳ್ಳೊಳ್ಳೆ ನೌಕರಿ ಕೂಡ ಅಲ್ಲಿ ಸಿಗ್ಬೋದು ಅವರಿಗೆ. ಆದರೆ ಪಿತೃಕಾರಕ ರವಿ ಪಿತೃಸ್ಥಾನದಲ್ಲಿದ್ದು ಜೊತೆಯಲ್ಲಿ ಶನಿ ಕೂಡ ಇರೋದ್ರಿಂದ ಕರ್ಕ ರಾಶಿಯ ತಂದೆಯಂದರಿಗೆ ಒತ್ತಡಗಳು ಹೆಚ್ಚು, ದೇಹದ ದಣಿವು ಹೆಚ್ಚಾಗತ್ತೆ ಹಾಗೂ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಏರುಪೇರುಗಳು. ಲಾಭಸ್ಥಾನಾಧಿಪತಿ ಶುಕ್ರ ಪಿತೃಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ತಂದೆಗೆ ಹೊಸ ಗೃಹ ಲಭ್ಯ, ಹಾಗೆಯೇ ಅನಿರೀಕ್ಷಿತ ಧನಲಾಭ ಕೂಡ. ಅಷ್ಟಮದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಕಟಕ ರಾಶಿಯವರಿಗೆ ಆ್ಯಸಿಡ್ನಿಂದ ಅಂದರೆ ಆಮ್ಲ ಪಾದಗಳಿಗೆ ಹಾನಿ ಉಂಟಾಗಬಹುದು. ಹೀಗಾಗಿ ಕಟಕ ರಾಶಿಯ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಲ್ಯಾಬಲ್ಲಿ, ಕಾಲೇಜ್ ಲ್ಯಾಬ್ಸಲ್ಲಿ ಅಥವಾ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ರಸ್ತೆಯಲ್ಲೂ ಹೇಗೂ ಆ್ಯಸಿಡ್ ಬೀಳ್ಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. 2ನೇ ಮನೆಯಲ್ಲಿ ಕೇತು, ಹಾಗೆಯೇ ಕೇತು ಮೇಲೆ ಕುಜನ ದೃಷ್ಟಿ ಇರೋದ್ರಿಂದ ಕಟಕ ರಾಶಿಯವರು ಸ್ಫೋಟ ವಸ್ತುಗಳಿಂದ ಅಂದರೆ ಆ್ಯಸಿಡ್ಸು, ಎಲೆಕ್ಟ್ರಿಕಲ್ ಪಾಯಿಂಟ್ಸು, ಇಂಧನ, ಫ್ಯೂಯಲ್ಲು ಇಂಥದ್ರಿಂದ ಬಹಳ ದೂರ ಇರಬೇಕು. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಎಲ್ಲ ರೀತಿಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಪೂರ್ವ ಪುಣ್ಯಸ್ಥಾನಾಧಿಪತಿ ಕುಜನನ್ನು ಆರಾಧಿಸಬೇಕು. ಕುಜನಾಧಿಪತಿ ಸುಬ್ರಹ್ಮಣ್ಯ. 9 ಮಂಗಳವಾರಗಳು ಬೆಳಗ್ಗೆ ಅಥವಾ ಸಂಜೆ ಒಂದಷ್ಟು ತೊಗರಿ ಬೇಳೆಯನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಿ. ಮೊದಲನೇ ಮಂಗಳವಾರ
ಅರ್ಧ ಅಥವಾ 1 ಮೀಟರಷ್ಟು ಕೆಂಪು ವಸ್ತ್ರ ಅರ್ಪಿಸಿ. ದಿನನಿತ್ಯ ಬೆಳಗ್ಗೆ ಉತ್ತರಾಭಿಮುಖ ಕುಜ ಮಂತ್ರವನ್ನು 28 ಬಾರಿ ಜಪಿಸಿ. ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಧರಣೀಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಚ ಮಂಗಳಂ ಪ್ರಣಮಾಮ್ಯಹಂ. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ಈಗ ಸಿಂಹ ರಾಶ್ಯಾಧಿಪತಿ ರವಿ ಅಷ್ಟಮದಲ್ಲಿ ಬಲಹೀನನಾಗಿದ್ದಾನೆ. ಇದರಿಂದ ಸಿಂಹ ರಾಶಿಯವರಿಗೆ ಸಮಾಧಾನ ಇರೋದಿಲ್ಲ. ಅಂದ್ಕೊಂಡಿದ್ದು ಯಾವುದೇ ಕೆಲಸಗಳು ಮುಂದಕ್ಕೆ ಹೋಗಲ್ಲ, ಸ್ಥಗಿತ ಆಗುತ್ತೆ. ಆರೋಗ್ಯದಲ್ಲೂ ಕೂಡ ರವಿ ಅಷ್ಟಮದಲ್ಲಿ ಶನಿ ಜೊತೆ ಇರೋದ್ರಿಂದ ನಿಶ್ಶಕ್ತಿ ಇರುತ್ತೆ, ಸೋಮಾರಿತನ ಇರುತ್ತೆ, ಸ್ವಲ್ಪ ಜಾಡ್ಯ ಕೂಡ ಇರುತ್ತೆ. ಎದೆಯಲ್ಲಿ ಬಡಿತ ಅಂದರೆ ಸ್ವಲ್ಪ ಪ್ಯಾಲ್ಪಿಟೇಷನ್ ಅಂತ ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ತೇವಲ್ಲ, ನಾನು ಯಾವಾಗಲೂ ಹೇಳೋ ಹಾಗೆ ನಾನು ಖಂಡಿತವಾಗಿ ಡಾಕ್ಟ್ರಲ್ಲ ವೀಕ್ಷಕರೇ, ಬಟ್ ಇದು ಕಾಂಬಿನೇಷನ್ಸು ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ. ಸೂರ್ಯನಿಗೂ ಶನಿಗೆ ಸಂಬಂಧ ಇದ್ರೆ ಈ ರೀತಿಯಲ್ಲಿ ಆಗುತ್ತೆ ಅಂತ. ಇದಕ್ಕೆ ಒಳ್ಳೆಯ ವೈದ್ಯರ ಸಲಹೆ ಪಡ್ಕೋಬೇಕು. ವ್ಯಯಾಧಿಪತಿ ಚಂದ್ರ ಹಾಗೂ ರವಿ ಅಷ್ಟಮದಲ್ಲಿರೋದ್ರಿಂದ ಸಿಂಹರಾಶಿಯ ಪೋಷಕರಿಗೂ ಅಷ್ಟು ಒಳ್ಳೆಯದಲ್ಲ. ಆದರೆ ಅಷ್ಟಮದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ 3 ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದಷ್ಟು ಅನಿರೀಕ್ಷಿತ ಹಣದ ಧನಾಗಮನ ಆಗತ್ತೆ. ರಾಶಿಯಲ್ಲಿ ಕೇತು ಇರೋದ್ರಿಂದ ಸಣ್ಣ ಪುಟ್ಟ ಸೋಂಕುಗಳು, ಹಾಗೆಯೇ ರಾಶಿಯ ಮೇಲೆ ರಾಹುಗ್ರಸ್ತ ಬುಧ ಕುಜನ ದೃಷ್ಟಿಯಿಂದ ಸ್ವಲ್ಪ ತಲೆ ಸಿಡಿತ ಬೆಳಗ್ಗೆ ಎದ್ದಾಗ ಕಾಣಿಸ್ಕೋಬೋದು. ಇದಕ್ಕೂ ನಿವೃತ್ತ ವೈದ್ಯರ ಸಲಹೆ ಪಡ್ಕೊಂಡ್ರೆ ಒಳ್ಳೆಯದು. ಪಂಚಮಾಧಿಪತಿ ರವಿ ಲಾಭದಲ್ಲಿದ್ದು ಪಂಚಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಇವರ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಸಂತಸ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸಂಜೆ ಸೂರ್ಯಾಸ್ತದ ನಂತರ ದಕ್ಷಿಣಾಭಿಮುಖ ಕೇತು ಮಂತ್ರವನ್ನು 28 ಬಾರಿ ಜಪಿಸಬೇಕು. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಈ ಜಪವನ್ನು 9 ವಾರಗಳು ಮಾಡಿ. ಇಷ್ಟು ಸಿಂಹ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಕನ್ಯಾ ರಾಶ್ಯಾಧಿಪತಿ ಬುಧ ಷಷ್ಠದಲ್ಲಿ ಅಂದರೆ 6ನೇ ಮನೆಯಲ್ಲಿ, ಅದಕ್ಕೆ ರೋಗಸ್ಥಾನ ಅಂತ ಹೇಳ್ತೀವಿ, ವಕ್ರಗತನಾಗಿದ್ದಾನೆ. ಜೊತೆಯಲ್ಲಿ 2 ಪಾಪಗ್ರಹಗಳು ರಾಹುಗ್ರಸ್ತ ಕುಜ. ಕುಜ ಹಾಗೂ ಬುಧನ ಮಿಲನದಿಂದ ಕನ್ಯಾ ರಾಶಿಯವರಿಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅನಿರೀಕ್ಷಿತವಾಗಿ ಹೊಟ್ಟೆಗೆ ಪೆಟ್ಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಭೂಮಿ ವ್ಯವಹಾರದಿಂದ ದೂರ ಇದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ದೊಡ್ಡ ವಂಚನೆಯಿಂದ ಬಹಳಷ್ಟು ಕಳ್ಕೋಬಹುದು. ಇನ್ನು ಸಪ್ತಮದಲ್ಲಿ ವ್ಯಯಾಧಿಪತಿ ರವಿ ಹಾಗೂ ಷಷ್ಠ್ಯಾಧಿಪತಿ ಶನಿ ಇರೋದ್ರಿಂದ ದಂಪತಿಗಳಲ್ಲಿ ವಿರಸ. ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ ಪ್ರೇಮ ಪ್ರಸಂಗದಲ್ಲಿ ಬಿದ್ದು ಅದರಿಂದ ಕೆಲವು ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಮುಂಜಾಗ್ರತೆಯಿಂದ ಎಲ್ಲ ಕಷ್ಟಗಳನ್ನು ದಾಟಿ ಬರುವ ಸಾಮರ್ಥ್ಯ ಕೂಡ ಇರುತ್ತೆ. 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗೆ ಹಾಗೂ ಆಧ್ಯಾತ್ಮಿಕ ಅನುಭವಗಳಿಗೆ ಅದು ಬಹಳ ಒಳ್ಳೆಯದು. ಯಾರದೇ ಜಾತಕದಲ್ಲಿ 12ನೇ ಮನೆಯಲ್ಲಿ ಕೇತು ಇದ್ದರೆ ಸಾಧಾರಣವಾಗಿ 12ನೇ ಮನೆಗೆ ನಾವು ಮೋಕ್ಷ ಸ್ಥಾನ ಅಂತೀವಿ. ಅವ್ರಿಗೆ ಆಧ್ಯಾತ್ಮದ ಅನುಭವಗಳು ಬೇರೆಯವ್ರಿಗಿಂತ ಬೇಗ ಆಗುತ್ತೆ. ಇನ್ನು ಪರಿಹಾರ, ಕನ್ಯಾ ರಾಶಿಯವರಿಗೆ ಈಗ ಶಿವಾರಾಧನೆ ಬಹಳ ಮುಖ್ಯ. ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಸ್ಪಷ್ಟವಾಗಿ ಓಂ ನಮಃ ಶಿವಾಯ ಮಂತ್ರವನ್ನು 200 ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು. ಎಂಟು ಸೋಮವಾರಗಳು ಶಿವನ ಗುಡಿಗೆ ಸ್ವಲ್ಪ ಹಾಲು ಹಾಗೂ ಮೊಸರು ಅಭಿಷೇಕ ಕೊಡಿ. ಇಷ್ಟು ಕನ್ಯಾ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ತುಲಾ ರಾಶ್ಯಾಧಿಪತಿ ಶುಕ್ರ ಷಷ್ಠದಲ್ಲಿ, ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ.
ಶುಕ್ರನ ಜೊತೆ ಶನಿ ಹಾಗೂ ಪಾಡ್ಯ ಚಂದ್ರ ಇರೋದ್ರಿಂದ ತುಲಾರಾಶಿಯವರಿಗೆ ನಿಶಕ್ತಿ, ಯಾವಾಗಲೂ ನಿದ್ದೆ ಮಾಡಬೇಕು ಅನಿಸೋದು, ಸ್ವಲ್ಪ ಸೋಮಾರಿತನನೂ ಆಗ್ಬೋದು ಅಥವಾ ದೇಹ ದಣಿವು ಹೆಚ್ಚಾಗ್ಬೋದು. ಒಂದು ರೀತಿಯಲ್ಲಿ ದುಃಖ ಪಡ್ಕೊಳ್ಳೋಕ್ಕೆ ಖುಷಿ ಪಡ್ತಾರೆ. ಈ ರೀತಿ ವಿಚಿತ್ರ ಮನಸ್ಥಿತಿ. ಆಂತರಿಕದಲ್ಲಿ ಚೈತನ್ಯನೇ ಇರಲ್ಲ. ಆದರೆ ಅಷ್ಟಮಾಧಿಪತಿಯಾಗಿ ಷಷ್ಠದಲ್ಲಿ ಶುಕ್ರ ಉಚ್ಚನಾಗಿರೋದ್ರಿಂದ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚುತ್ತೆ. ರಾಶಿಯ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಏನೇ ಸಂದೇಹಗಳು ಹಾಗೂ ಕಷ್ಟಗಳಿದ್ರೂ ಅಂತಿಮದಲ್ಲಿ ತುಲಾ ರಾಶಿಯವರು ಯಶಸ್ವಿಯಾಗಿ ದಾಟಿ ಬರ್ತಾರೆ. ಪಂಚಮದಲ್ಲಿ ಸಪ್ತಮಾಧಿಪತಿ ಕುಜ ಹಾಗೂ ನವಮಾಧಿಪತಿ ಬುಧ ಇರೋದ್ರಿಂದ ಈ ರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆಯೇ ಇವರ ಮಕ್ಕಳ ಬಗ್ಗೆ ಚಿಂತೆ ಮಾಡೋದು, ಇವರು ಜಾಸ್ತಿ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪಂಚಮದ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಇವರ ಮಕ್ಕಳಿಗೆ ಒಳ್ಳೆಯದು. ಲಾಭದಲ್ಲಿ ಕೇತು ಇರೋದ್ರಿಂದ ಪುಣ್ಯಕ್ಷೇತ್ರ ದರ್ಶನ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಶುಕ್ರನನ್ನು ಸ್ವಲ್ಪ ಬಲಪಡಿಸಬೇಕಾಗತ್ತೆ. ಅಭ್ಯಾಸ ಇರೋರು 21 ದಿನ ಸಂಜೆ ಸೂರ್ಯಾಸ್ತಮದ ಹೊತ್ತಿಗೆ ಅಂತ ಇಟ್ಕೊಳ್ಳಿ, ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು. ಇದು ಮಾಡೋಕ್ಕಾಗಿಲ್ಲ ಅಥವಾ ಅಭ್ಯಾಸ ಇಲ್ಲ ಅಂದರೆ ಒಂದು ಬಾಲ ತ್ರಿಪುರ ಸುಂದರಿ ಮಂತ್ರವನ್ನು ಬೆಳಗ್ಗೆ ಹಾಗೂ ಸಂಜೆ 108 ಬಾರಿ ಉತ್ತರಾಭಿಮುಖ ಜಪಿಸಿದ್ರೆ ಬಹಳ ಒಳ್ಳೆಯದು. ಇದರ ಬಗ್ಗೆ ಹಿಂದೆ ಕೂಡ ಒಂದು ಸಂಚಿಕೆಯನ್ನು ನಾನು ಮಾಡಿದ್ದೀನಿ, ಬಾಲ ತ್ರಿಪುರ ಸುಂದರಿ ಮಂತ್ರದ ಬಗ್ಗೆ. ಈ ಮಂತ್ರ ಹೀಗೆ ಬರುತ್ತೆ: ಓಂ ಐಂ ಕ್ಲೀಂ ಸೌ, ಓಂ ಐಂ ಕ್ಲೀಂ ಸೌ. ಇದರಲ್ಲಿ ಇನ್ನೊಂದು ರಿವರ್ಸಲ್ಲೂ ನಾವು ಹೇಳ್ಬೋದು. 2 ಆಪ್ಷನ್ಸ್ ಇರುತ್ತೆ. ಬರೀ ಇಷ್ಟು ಮಾತ್ರ ಹೇಳ್ಕೋಬೋದು. ಇಲ್ಲಾಂದರೆ ಯಾವ ರೀತಿಯಲ್ಲಿ ಅಂದರೆ ಓಂ ಐಂ ಕ್ಲೀಂ ಸೌ, ಸೌ ಕ್ಲೀಂ ಐಂ, ಓಂ ಐಂ ಕ್ಲೀಂ ಸೌ, ಸೌ ಕ್ಲೀಂ ಐಂ, ಹೀಗೂ ಮಾಡ್ಕೋಬೋದು. ಇದು ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಇದನ್ನು ವೈಖಾರಿಯಲ್ಲಿ ಮಾಡಿದ್ರೆ ಬಹಳ ಒಳ್ಳೆಯದು, ಅಂದರೆ ಸ್ವಲ್ಪ ಜೋರಾಗಿ ಮಾಡಿದ್ರೆ ಬಹಳ ಒಳ್ಳೆಯದು. ಇಷ್ಟು ತುಲಾರಾಶಿಯ ಫಲಗಳು. ಈಗ ವೃಶ್ಚಿಕ ರಾಷ್ಟ್ರಾಧಿಪತಿ ಕುಜ ಚತುರ್ಥದಲ್ಲಿ ರಾಹುಗ್ರಸ್ತ, ಜೊತೆಯಲ್ಲಿ ವಕ್ರ ಅಷ್ಟಮಾಧಿಪತಿ ಬುಧ ಬೇರೆ ಇದ್ದಾನೆ. ಇನ್ನು ಮಾತೃಕಾರಕ ಚಂದ್ರ ಕೂಡ ನಿಶ್ಶಕ್ತನಾಗಿದ್ದಾನೆ. ಇದು ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗೆಯೇ ವೃಶ್ಚಿಕ ರಾಶಿಯವರ ಆರೋಗ್ಯಕ್ಕೂ ಅಷ್ಟು ಕ್ಷೇಮ ಅಲ್ಲ. ಇನ್ನು 4ನೇ ಮನೆ ಗೃಹಸ್ಥಾನ ಕೂಡ. ಹೀಗಾಗಿ ಈ 3 ಗ್ರಹದ ಮಿಲನದಿಂದ ಆಗಾಗ ಮನೆಯಲ್ಲಿ ಅವ್ಯವಸ್ಥೆ, ಕೆಲಸದವರು ಪದೇ ಪದೇ ಕೆಲಸ ಬಿಡೋದು, ಉಪಕರಣಗಳು ಆಗಾಗ ಕೆಡೋದು, ಈ ರೀತಿ. ಪಂಚಮದಲ್ಲಿ ಶನಿ ಇದ್ದರೆ ವೃಶ್ಚಿಕ ರಾಶಿಯವರಿಗೆ ಆಗಾಗ ಸ್ವಲ್ಪ ಡಿಪ್ರೆಷನ್ ಅಂದರೆ ಖಿನ್ನತೆ ಉಂಟಾಗ್ಬೋದು. ಪಂಚಮದಲ್ಲಿ ರವಿ ಇದ್ದರೆ ವೃತ್ತಿ ಜೀವನಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯದು. ಪಂಚಮದಲ್ಲಿ ನವಮಾಧಿಪತಿ ಚಂದ್ರ ಇದ್ದರೆ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಪಂಚಮದಲ್ಲಿ ಉಚ್ಚ ಸಪ್ತಮಾಧಿಪತಿ ಶುಕ್ರ ಇದ್ದರೆ ಅವಿವಾಹಿತರಿಗೆ ಮದುವೆ ನಿಶ್ಚಯ ಆಗ್ಬೋದು. ಇನ್ನು ದಂಪತಿಗಳಲ್ಲಿ ತಕ್ಕ ಮಟ್ಟಿಗೆ ಖುಷಿ ಹಾಗೂ ಸಾಮರಸ್ಯ ಇರುತ್ತೆ. ಅಷ್ಟಮದಲ್ಲಿ ಗುರು ಇದ್ದರೆ ಖರ್ಚು ಹೆಚ್ಚಾಗಿ, ಆದರೂ ಅನಿರೀಕ್ಷಿತವಾಗಿ ಒಂದಷ್ಟು ಹಣ ಲಭ್ಯ ಕೂಡ ಆಗ್ಬೋದು. ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಗೆ ಒಳ್ಳೆಯದು. ಪರಿಹಾರ ಅಂತ ತಗೊಂಡಾಗ ರಾಷ್ಟ್ರಾಧಿಪತಿ ಕುಜ ರಾಹುಗ್ರಸ್ತನಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಕನಿಷ್ಠ 40 ದಿನ ದಿನನಿತ್ಯ ಸಂಜೆ ಉತ್ತರಾಭಿಮುಖ ನರಸಿಂಹ ಮಂತ್ರವನ್ನು 40 ಬಾರಿ ಜಪಿಸಿದರೆ ಅದು ಬಹಳ ಒಳ್ಳೆಯದು. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ: ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿಹಂ. ಎಂಟು ವಾರಕ್ಕೆ ಒಂದು ದೊಡ್ಡ ಪಂಚಮುಖಿ ರುದ್ರಾಕ್ಷಿಯನ್ನು ಕಪ್ಪು ದಾರದಲ್ಲಿ ಕೊರಳಿಗೆ ಧರಿಸಿದ್ರು ಅದು ಬಹಳ ಒಳ್ಳೆಯದು. ಇದು ಧರಿಸಿದ್ರೆ ಮಾಂಸಾಹಾರ ಬೇಡ. ಹಾಗೆಯೇ ರಾತ್ರಿ ಮಲಗೋಕ್ಕೆ ಮುನ್ನ
ಕೊರಳಿಂದ ತೆಗೆದು ಸ್ವಲ್ಪ ದೂರದಲ್ಲಿರುವಂಥ ಬೀರೋ ಅಥವಾ ಟೇಬಲ್ ಡ್ರಾ ಅಲ್ಲಿ ಅದನ್ನು ಇಟ್ಬಿಡಬೇಕು. ರಾತ್ರಿ ಅದು ಹಾಕ್ಕೊಂಡು ಮಲಗಬಾರ್ದು. ಮುಂದಿನ ದಿನ ಸ್ನಾನದ ನಂತರ ಮತ್ತೆ ಅದನ್ನು ಧರಿಸ್ಬೇಕು. ಹಾಗೇನೆ ಕೊರಳಿಂದ ತೆಗೆದು ಈಚೆ ಇಟ್ಟಿರ್ಬೇಕಾದ್ರೆ ಬೇರೆ ಯಾರು ಮುಟ್ಟಬಾರ್ದು. ಇಷ್ಟು ವೃಶ್ಚಿಕ ರಾಶಿಯ ಫಲಗಳು. ಈಗ ಧನುರಾಶಿಗೆ ಗುರುಬಲ ಇದೆ. ಹೀಗಾಗಿ ಏನೇ ಕಷ್ಟಗಳು ಬಂದರೂ ದಾಟಿ ಬರ್ತಾರೆ. ಆದರೆ ಅರ್ಧಾಷ್ಟಮ ಶನಿಯು ನಡೆಯುತ್ತಿರೋದ್ರಿಂದ ಸ್ವಲ್ಪ ಅಡಚಣೆಗಳು ಕೂಡ ಇರುತ್ತೆ. ರಾಶಿ ಮೇಲೆ ಶನಿ ದೃಷ್ಟಿ ಇರೋದ್ರಿಂದ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಏನೋ ಒಂಥರ ಉತ್ಸಾಹದ ಕೊರತೆ ಅಂತ ಇರುತ್ತೆ. ಚತುರ್ಥದಲ್ಲಿ ಮಾತೃಕಾರಕ ಚಂದ್ರ ಹಾಗೂ ಶನಿ ಇರೋದ್ರಿಂದ ತಾಯಿ ವಿಷಯದಲ್ಲಿ ಏನೋ ಅಸಮಾಧಾನ ಅಥವಾ ಅಪಾರ್ಥಗಳು. ಇದು ತಾಯಿ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ. ತೃತೀಯದಲ್ಲಿ ಕುಜ ಹಾಗೂ ರಾಹು ಇರೋದ್ರಿಂದ ಈ ಮೂರನೇ ಮನೆಗೆ ನಾವು ಭ್ರಾತೃಸ್ಥಾನ ಅಂತ ಹೇಳ್ತೀವಿ. ಒಡ ಹುಟ್ಟಿದವರು ಪರಾಕ್ರಮ ಸ್ಥಾನ ಅಂತಲೂ ಹೇಳ್ತೀವಿ. ಒಡ ಹುಟ್ಟಿದವರು ಯೋಗಕ್ಷೇಮಕ್ಕೂ ಒಳ್ಳೆಯದಲ್ಲ. ಒಡ ಹುಟ್ಟಿದವ್ರ ಜೊತೆ ಒಡನಾಟ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ. ವಿತಂಡವಾದಗಳು ಜಾಸ್ತಿ ಆಗುತ್ತೆ. ಈ ನಾಲ್ಕನೇ ಮನೆ ಅಂದರೆ ಮಾತೃಸ್ಥಾನದಲ್ಲಿ ಮಾತೃಕಾರಕ ಚಂದ್ರ ಇದ್ದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾರಕೋ ಭಾವನಾಶಾಯ ಅಂತ. ತಾಯಿಗೆ ಒಳ್ಳೆಯದಲ್ಲ. ತಾಯಿಗೆ ಸ್ವಲ್ಪ ಜಲಗಂಡಾಂತರ ಅಂತ ಹೇಳಬೇಕಾಗತ್ತೆ. ಅಂದರೆ ನೀರಲ್ಲಿ ಏನಾದರೂ ಎಡವಟ್ಟುಗಳಾಗ್ಬೋದು, ನೀರು ಕುಡಿಬೇಕಾದ್ರೆ ಎಡವಟ್ಟಾಗ್ಬೋದು, ನೀರಲ್ಲಿ ಜಾರಿ ಬೀಳ್ಬೋದು, ಪಾಟ್ ಹೋಲ್ಸ್ ಹತ್ರ ಏನಾದರೂ ಆಗ್ಬೋದು. ಆ ರೀತಿಲಿ ಜಾಗ್ರತೆ ವಹಿಸಬೇಕು. ಚತುರ್ಥದಲ್ಲಿ ರವಿ ಹಾಗೂ ಶುಕ್ರ ಇದ್ದರೆ ಹೊಸ ವಾಹನ ಲಭ್ಯ ಆಗಬಹುದು. ಸಪ್ತಮದಲ್ಲಿ ಗುರು ಇರೋದ್ರಿಂದ ದಾಂಪತ್ಯಕ್ಕೆ ತಕ್ಕ ಮಟ್ಟಿಗೆ ಒಳ್ಳೆಯದು. ಅವಿವಾಹಿತರಿಗೆ ವಿವಾಹ ಲಭ್ಯ ಆಗ್ಬೋದು. ಲಭ್ಯ ಅಂದರೆ ವಿವಾಹ ಆಗುತ್ತೆ ಅಂತಲ್ಲ, ನಿಶ್ಚಯನೂ ಆಗ್ಬೋದು. ಇನ್ನು 9ನೇ ಮನೆ ಅಂದರೆ ಧರ್ಮಸ್ಥಾನದಲ್ಲಿ ಕೇತು ಇದ್ದರೆ ಧ್ಯಾನದಲ್ಲಿ ಇದ್ದಾಗ, ಇದು ನೋಡಿ ಬೃಹತ್ ಪರಾಶರ ಹೋರಶಾಸ್ತ್ರ, ಗಾರ್ಗ ಹೋರ, ಈ ಕೆಲವು ಗ್ರಂಥಗಳಲ್ಲಿ ಇದು ಹೇಳ್ತಾರೆ. ಧರ್ಮಸ್ಥಾನದಲ್ಲಿ ಕೇತು ಇದ್ದರೆ 9ನೇ ಮನೆಯಲ್ಲಿ ಸಾಧಾರಣವಾಗಿ ಧ್ಯಾನದಲ್ಲಿದ್ದಾಗ ದೇವರ ದರ್ಶನ ಆಗಬಹುದು ಅಂತ ಹೇಳ್ತಾರೆ. ಅದು ಮನಸ್ಸಲ್ಲಾಗುತ್ತೋ ಅಥವಾ ಎದುರುಗಾಗುತ್ತೋ ಅದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು, ಅವರವರ ಅದೃಷ್ಟಕ್ಕೆ ಸಂಬಂಧಪಟ್ಟಿದ್ದು. ಅವರ ಜಾತಕದಲ್ಲಿ ಮೋಕ್ಷ ಯೋಗಗಳಿದ್ರೆ ಆ ರೀತಿಯಲ್ಲಾಗುತ್ತೆ. ಇದು ಕೆಲವು ಜ್ಯೋತಿಷ ಗ್ರಂಥಗಳ ಪ್ರಕಾರ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಪರಿಹಾರ ಅಂತ ತಗೊಂಡಾಗ ಪಂಚಮಾಧಿಪತಿ ಕುಜ ತೃತೀಯದಲ್ಲಿ ರಾಹು ಜೊತೆ ಇರೋದ್ರಿಂದ ಅಮ್ಮನವರ ಆರಾಧನೆ ಮಾಡಬೇಕು. ಈ ಮಂತ್ರವನ್ನು 40 ದಿನಗಳು ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ ಜಪಿಸಿದರೆ ಅಮ್ಮನವರ ರಕ್ಷಣೆ ಖಂಡಿತ. ಈ ಮಂತ್ರ ಈ ರೀತಿಯಲ್ಲಿ ಬರುತ್ತೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ನಮಃ. ಓಂ ಹ್ರೀಂ ಶ್ರೀಂ ಕ್ಲೀಂ ವಸುಂಧರಾಯೈ ನಮಃ. ಇಷ್ಟೂ ಧನುರ್ರಾಶಿಗೆ ಸಂಬಂಧಪಟ್ಟಿದ್ದು ವೀಕ್ಷಕರೇ. ಈಗ ಮಕರ. ದ್ವಿತೀಯದಲ್ಲಿ ಕುಜ ರಾಹು ಹಾಗೂ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಮಕರ ರಾಶಿಯವರಿಗೆ ಬಹಳ ಒತ್ತಡಗಳು ಹಾಗೂ ಜೋಪು ಸೇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಷ್ಟಮದಲ್ಲಿ ಕೇತು ಇದ್ದಾಗ ಸಾಧಾರಣವಾಗಿ ಮೆಜಾರಿಟಿ ಆಫ್ ಕೇಸಸ್ಸಲ್ಲೇ ಅವರ ಆರೋಗ್ಯ ಎಷ್ಟೇ ಕಾಪಾಡ್ಕೊಂಬಂದ್ರೂ ಚಿಕ್ಕದಾಗಿ ಪೈಲ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯಕ್ಕೆ ಗಮನ ಕೊಡಬೇಕು. ಹಾಗೆಯೇ ಮಕರ ರಾಶಿಯವರಿಗೆ ಬಹಳ ಒತ್ತಡಗಳು, ಸ್ವಲ್ಪ ಮಟ್ಟಿಗೆ ಜುಗುಪ್ಸೆ ಕೂಡ ಇರುತ್ತೆ. ಕುಜನ ಅಷ್ಟಮ ದೃಷ್ಟಿ ಪಿತೃಸ್ಥಾನದ ಮೇಲಿರೋದ್ರಿಂದ ತಂದೆ ಆರೋಗ್ಯದಲ್ಲಿ ಬಹಳ ಚಿಂತೆ, ಏರುಪೇರುಗಳು ಉಂಟಾಗ್ಬೋದು. ಹಾಗೆಯೇ ಪಿತೃಸ್ಥಾನಾಧಿಪತಿ ವಕ್ರ ಬುಧ ಕುಜ ಹಾಗೂ ರಾಹು ಮಿಲನದಿಂದ ಅವರು ದೋಷಕ್ಕೆ ಈಡಾಗಿದ್ದಾನೆ. ತಂದೆ ಆರೋಗ್ಯದ ಏರುಪೇರಿಂದ ಮನಸ್ಸಿಗೆ ಸ್ವಲ್ಪ ಆಗಾಗ ಬೇಸರ ಉಂಟಾಗುತ್ತೆ. ಹಾಗೆಯೇ ಪಿತೃಸ್ಥಾನದ ಮೇಲೆ ಚತುರ್ಗ್ರಹಗಳ ದೃಷ್ಟಿ, ಶನಿ ಹಾಗೂ ರವಿಯ ದೃಷ್ಟಿಯಿಂದ ತಂದೆಗೆ ಸ್ವಲ್ಪ ಬಾಧೆ, ಚಂದ್ರನ ದೃಷ್ಟಿಯಿಂದ ತಂದೆಗೆ ಸ್ವಲ್ಪ ಖಿನ್ನತೆ ಕೂಡ ಉಂಟಾಗ್ಬೋದು. ಆದರೆ ಪಿತೃಸ್ಥಾನದ ಮೇಲೆ ಉಚ್ಚ ಶುಕ್ರನ ದೃಷ್ಟಿಯಿಂದ ಶುಕ್ರ ಬಂದು ಮಕರಕ್ಕೆ ಯೋಗಕಾರಕನಾಗ್ತಾನೆ, ಪೂರ್ವ ಪುಣ್ಯಸ್ಥಾನಾಧಿಪತಿಯೂ ಆಗ್ತಾನೆ, ಕರ್ಮಸ್ಥಾನಾಧಿಪತಿಯೂ ಆಗ್ತಾನೆ. ಪಿತೃಸ್ಥಾನಾಧಿಪತಿ ಬುಧನ ಮೇಲೆ ಗುರು ದೃಷ್ಟಿ ಕೂಡ ಇರೋದ್ರಿಂದ ಅಂತಿಮದಲ್ಲಿ ತಂದೆ ಆರೋಗ್ಯ ಚೇತರಿಸ್ಕೊಳ್ಳುತ್ತೆ. ಹಾಗೆಯೇ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ ಶುಕ್ರನ ಜೊತೆ ಇರೋದ್ರಿಂದ ನವನಿರ್ಮಾಣ ಸ್ವಗೃಹ ಲಭ್ಯ ಅಥವಾ ಹೊಸ ಬಾಡಿಗೆ ಮನೆ ಲಭ್ಯ. ಶನಿಯಿಂದ ಅಂತ್ಯದಲ್ಲಿ ಇಷ್ಟಾರ್ಥ ಸಿದ್ಧಿ,
ಸ್ವಲ್ಪ ಕಣ್ಣು ಹಾಗೂ ದಂತಾರೋಗ್ಯಕ್ಕೆ ಗಮನ ಕೊಡಬೇಕು. ಸಪ್ತಮಾಧಿಪತಿ ಚಂದ್ರ ಪಾಡ್ಯ ಚಂದ್ರ ಆಗಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾಗಿ ಏರುಪೇರುಗಳಾಗ್ತಾನೆ ಇರುತ್ತೆ. ಪಂಚಮಾಧಿಪತಿ ಶುಕ್ರ ಉಚ್ಚನಾಗಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ಸಂತಸ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟಿದ್ದ ವಿಷಯದಲ್ಲಿ ಪಂಚಮಾಧಿಪತಿ ಶುಕ್ರ ಉಚ್ಚನಾಗಿ ಬುಧನ ನಕ್ಷತ್ರ ರೇವತಿಯಲ್ಲಿದ್ದು ಬುಧನ ಅಧಿಪತಿ ಮಹಾವಿಷ್ಣು ಆಗಿರೋದ್ರಿಂದ ಮಕರ ರಾಶಿಯವರು ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಉತ್ತರಾಭಿಮುಖ ಅಷ್ಟಾಕ್ಷರ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ಮಂತ್ರವನ್ನು 200 ಬಾರಿ ಜಪಿಸಬೇಕು. ಹಾಗೆಯೇ ಶನಿ ಶಾಂತಿಗಾಗಿ ಒಂದೇ ಒಂದು ಶನಿವಾರ ಆಂಜನೇಯ ದೇಗುಲಕ್ಕೆ 8 ಪಟ್ನ ಅಥವಾ 8 ಪ್ಯಾಕೆಟು ಎಳ್ಳೆಣ್ಣೆ ಹಾಗೂ 108 ವಿಳ್ಳೆದೆಲೆ ಅರ್ಪಿಸಿದ್ರೆ ದೋಷ ನಿವಾರಣೆ ಆಗುತ್ತೆ. ಇಷ್ಟು ಮಕರ ರಾಶಿಯ ಫಲಾಫಲಗಳು. ಈಗ ಕುಂಭ ರಾಶಿಯಲ್ಲಿ ಕುಜ, ವಕ್ರಬುಧ ಹಾಗೂ ರಾಹು. ಇದು ಸ್ವಲ್ಪ ಚಿಂತಾಜನಕ ಅಂತ ಹೇಳಬೇಕಾಗತ್ತೆ. ಗಾಬರಿ ಪಡಬೇಕಾಗಿಲ್ಲ. ಕುಂಭ ರಾಶಿಯವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಇದೆಲ್ಲ ತಾತ್ಕಾಲಿಕವಾಗಿ ಅಂತ ಹೇಳಿದ್ದೇನೆ, ಏನಾದರೂ ಎಡವಟ್ಟು ನಡೀತಾನೆ ಇರುತ್ತೆ. ರಾಶಿಯಲ್ಲಿ ರಾಹು ಇದ್ದರೆ ಪದೇ ಪದೇ ಸೋಂಕುಗಳಾಗತ್ತೆ. ರಾಶಿಯಲ್ಲಿ ಕುಜ ಇದ್ದರೆ ಒತ್ತಡಗಳು ಹೆಚ್ಚಾಗತ್ತೆ. ಪಂಚಮಾಧಿಪತಿ ಬುಧ ವಕ್ರನಾಗಿ ರಾಹುಗ್ರಸ್ತನಾಗಿರೋದ್ರಿಂದ ಮಕ್ಕಳ ಅಬ್ಬರಗಳು ಹೆಚ್ಚುತ್ತೆ. ಸಪ್ತಮದ ಮೇಲೆ ಕುಜನ ದೃಷ್ಟಿ ಇದ್ದರೆ ಪತಿ ಅಥವಾ ಪತ್ನಿಯಿಂದ ಏನಾದರೂ ಮನಸ್ಸಿಗೆ ಬೇಸರ ಆಗುವಂಥ ಮಾತುಕತೆಗಳು ನಡೀತಾ ಇರುತ್ತೆ. ಇನ್ನು ದ್ವಿತೀಯದಲ್ಲಿ ಉಚ್ಚ ಶುಕ್ರನಿಂದ ಒಳ್ಳೆ ಸಂಪಾದನೆ ಇರುತ್ತೆ. ರವಿ, ಚಂದ್ರ ಹಾಗೂ ಶನಿಯ ಮಿಲನದಿಂದ ಕೂದಲಲ್ಲಿ ಹೊಟ್ಟು, ಕಣ್ಣಲ್ಲಿ ಉರಿ ಹಾಗೂ ಪದೇ ಪದೇ ಕೆಮ್ಮು, ನೆಗಡಿ, ಶೀತ. ಸಪ್ತಮದಲ್ಲಿ ಕೇತು ಇದ್ದರೆ ಪತಿ ಅಥವಾ ಪತ್ನಿಯಿಂದ ಸಹಕಾರ ಕಡಿಮೆ ಇರುತ್ತೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಅಷ್ಟಾಗಿರೋದಿಲ್ಲ. ಚತುರ್ಥದಲ್ಲಿ ಗುರು ಇದ್ದು ದಶಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಕುಂಭರಾಶಿಯವರಿಗೆ ಕೂಡ ದೈವ ರಕ್ಷಣೆ ಇರುತ್ತೆ. ವೃತ್ತಿಯಲ್ಲಿ ಏಳಿಗೆ ಉಂಟಾಗುತ್ತೆ. ಇನ್ನು ಪರಿಹಾರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ರಾಶಿಯಲ್ಲಿ ರಾಹು ಇರೋದ್ರಿಂದ ಕುಂಭರಾಶಿಯವರು ಸಂಜೆ ಸೂರ್ಯಾಸ್ತಮದ ನಂತರ ಕಾಮಾಕ್ಷಿ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದ್ರೆ ಬಹಳ ಒಳ್ಳೆಯದು. ಕಾಮಾಕ್ಷಿ ಮಂತ್ರ ಹೀಗೆ ಬರುತ್ತೆ, ಭಾಳ ಸಿಂಪಲ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಓಂ ಹ್ರೀಂ ಶ್ರೀಂ ಕ್ಲೀಂ ಕಾಮೇಶಿ ಕಾಮಾಕ್ಷೆ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, ನೋಡಿ ಶ್ರೀಂ ಕ್ಲೀಂ ಹ್ರೀಂ ಶ್ರೀಂ ಕ್ಲೀಂ ಇದೆ ನೋಡಿ, ಅದು ಉಲ್ಟಾ ಬರುತ್ತೆ ಎರಡನೇ ಲೈನಲ್ಲಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಕಾಮೇಶಿ ಕಾಮಾಕ್ಷೆ ಕ್ಲೀಂ ಶ್ರೀಂ ಹ್ರೀಂ ಸ್ವಾಹ. ಇದು ಕಾಮಾಕ್ಷಿ ಮಂತ್ರ. ಇಷ್ಟು ಕುಂಭರಾಶಿಯ ಫಲಗಳು. ಈಗ ಮೀನ ರಾಶಿಯಲ್ಲಿ ಶನಿ ಇರೋದು ಮನಸ್ಸಿಗೆ ಅಷ್ಟು ಒಳ್ಳೆಯದಲ್ಲ. ಶನಿ ಕ್ವಾಲಿಟಿನೇ ಸ್ವಲ್ಪ ದುಃಖ ಕೊಡೋದು. ದುಃಖಂ ದಿನೇಶ್ ಆತ್ಮಜಃ ಅಂತ ಹೇಳ್ತೀವಿ. ಯಾಕಂದರೆ ದುಃಖ ಕೊಟ್ಟರೆ ಪಾಠಗಳು ಕಲ್ತ್ಕೊಳ್ಳೋದು ಅನ್ನೋದು. ವೈರಾಗ್ಯ ಸ್ವಲ್ಪ ಉಂಟು ಮಾಡುತ್ತೆ. ಮೀನರಾಶಿಯವರಿಗೆ ಏನಾದರೂ ಮನಸ್ಸಲ್ಲಿ ಬೇಸರ ಅಂತ ಇದ್ದೇ ಇರುತ್ತೆ. ಷಷ್ಠ್ಯಾಧಿಪತಿ ರವಿ ರಾಶಿಯಲ್ಲಿರೋದ್ರಿಂದ ಮೈಕೈ ನೋವು, ಪಿತ್ತದ ಉತ್ಪತ್ತಿ ಹೆಚ್ಚಿರುತ್ತೆ. ಇನ್ನು ಪಂಚಮಾಧಿಪತಿ ಚಂದ್ರ ರಾಶಿಯಲ್ಲಿ ಪಾಡ್ಯ ಸ್ಥಿತಿಯಲ್ಲಿರೋದ್ರಿಂದ ಮಕ್ಕಳ ಚಿಂತೆಗಳು ಇವರು ಜಾಸ್ತಿ ಇವರೇ ತಿಳ್ಕೊಳಕ್ಕೆ ಹೋಗ್ತಾ ಇರ್ತಾರೆ, ಚಿಂತೆ ಪಡ್ತಿರ್ತಾರೆ. ಹಾಗೆಯೇ ಸಪ್ತಮಾಧಿಪತಿ ಬುಧ ವಕ್ರಗತನಾಗಿ 12ನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಬಗ್ಗೆ ಚಿಂತೆ ಕೂಡ ಸದಾ ಇರುತ್ತೆ. ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ ಏರುಪೇರುಗಳು ಆಗ್ತಾನೆ ಇರುತ್ತೆ. 12ನೇ ಮನೆಯಲ್ಲಿ ಅಂದರೆ ಕುಂಭದಲ್ಲಿ ಕುಜ ಹಾಗೂ ರಾಹು ಇದ್ದರೆ ದೇಹದ ಕೆಳಭಾಗದಲ್ಲಿ ನೋವಿರುತ್ತೆ, ಅಂದರೆ ಕಾಲುಗಳಲ್ಲಿ. ಹಾಗೆಯೇ ಪದೇ ಪದೇ ಶೀತ ಹಾಗೂ ನೆಗಡಿ. ರಾಶಿಯಲ್ಲಿ ಉಚ್ಚ ಶುಕ್ರ, ಚತುರ್ಥದಲ್ಲಿ ಗುರು ದೃಷ್ಟಿ 10ನೇ ಮನೆ ಅಂದರೆ ಕರ್ಮಸ್ಥಾನದ ಮೇಲೆ ಇರೋದ್ರಿಂದ ಮೀನರಾಶಿಯವರು ಅಂತಿಮದಲ್ಲಿ ಕಷ್ಟಗಳನ್ನು ದೈವಾನುಗ್ರಹದಿಂದ ದಾಟಿ ಬರ್ತಾರೆ. ಪರಿಹಾರ: ಪಂಚಮಾಧಿಪತಿ ಚಂದ್ರ ಗುರು ಮನೆಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಅಂದರೆ ಶನಿ ನಕ್ಷತ್ರದಲ್ಲಿ ಇರೋದ್ರಿಂದ ಶನಿಗೆ ಶಿವಪ್ರಿಯ ಅಂತ ಹೇಳೋದ್ರಿಂದ
ಮೀನರಾಶಿಯವರು ಶಿವನ ಆರಾಧನೆ ಮಾಡಬೇಕು. ಅನುಕೂಲ ಇದ್ದರೆ ಒಂದು ಸೋಮವಾರ ಅಥವಾ ಒಂದು ಶನಿವಾರ ನಂಜನಗೂಡಲ್ಲಿರುವಂಥ ನಂಜುಂಡೇಶ್ವರನ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು. ಹಾಗೆಯೇ ದಿನನಿತ್ಯ ಸಂಜೆ ಉತ್ತರಾಭಿಮುಖ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇಷ್ಟು ಮೀನರಾಶಿಯ ಫಲಗಳು. ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ಹಾಗೆಯೇ ಈ ವಿಶೇಷ ಯುಗಾದಿ ಸಂಚಿಕೆ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಭಾವಿಸ್ತೀನಿ. ಮತ್ತೊಮ್ಮೆ ಸಮಸ್ತ ಕನ್ನಡ ಕುಲಕೋಟಿಗೂ ಹಾಗೂ ಸಮಸ್ತ ಭಾರತೀಯರಿಗೂ ಪರಾಭವನಾಮ ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.